ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಇವತ್ತು ನಾವು ಮೆಗಾ ಸುದ್ದಿಯಲ್ಲಿ ಚರ್ಚೆ ಮಾಡ್ತಾ ಇರುವಂತ ವಿಚಾರ ಅಂತ ಹೇಳಿದ್ರೆ ವಿಷ್ಣು ಸಮಾಧಿ ಏಕೆ ಏನಾಯ್ತು ಅಂತ ಹೇಳಿ. ರಾತ್ರೋರಾತ್ರಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ನೆಲಸಮ ಮಾಡಲಾಗಿದೆ. ಇದು ಸಾಕಷ್ಟು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡದಲ್ಲಿ ನಟನೆ ಮಾಡಿದಂಥ ಮೇರು ನಟ, ಅಂಥ ನಟನಿಗೆ ಕೊಡುವಂಥ ಗೌರವನ ಇದು ಎನ್ನುವುದಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲೂ ಕೂಡ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ವಿಷ್ಣುವರ್ಧನ್ ಅವರ ಅಭಿಮಾನಿ ಆಗಿರುವಂಥ ಘನಶ್ಯಾಮ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕರುನಾಡ ವಿಷ್ಣು ಸೇನೆ ರಾಜ್ಯಾಧ್ಯಕ್ಷರಾಗಿರುವಂಥ ವಿಷ್ಣು ಚಂದ್ರು ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಧಿ ವಿಷ್ಣುಪ್ರಿಯಾ, ವಿಷ್ಣುವರ್ಧನ್ ಅವರ ಅಭಿಮಾನಿಗಳು, ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಟರಾಗಿರುವಂಥ ಗಣೇಶ್ ರಾವ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆಗ್ತಾ ಇರುವಂಥ ಗೊಂದಲ ಹಾಗೆಯೇ ಜಟಾಪಟಿ ಎಲ್ಲವನ್ನು ಕೂಡ ನೋಡಿದ್ರಿ. ವಿಷ್ಣುವರ್ಧನ್ ಅಂತ ಹೇಳಿದ್ರೆ ಕನ್ನಡ ಚಲನಚಿತ್ರ ರಂಗ ಚಂದನವನ 35 ವರ್ಷಗಳ ಸುದೀರ್ಘ ಸೇವೆ, 200ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳನ್ನ ಮಾಡಿದಂಥ ನಟ. ಅಂಥ ನಟನಿಗೆ ಸಿಗುವಂಥ ಗೌರವ ಇಷ್ಟೇನಾ ಹಾಗಾದ್ರೆ ಸರ್? ನಿಜಕ್ಕೂ ಅದು ಖೇದಕರ, ಖಂಡನೀಯ. ಓಕೆ, ಈ ಒಂದು ಅಚಾತುರ್ಯ ಆಗಬಾರ್ದಾಗಿತ್ತು. ಅದು ಅಚಾತುರ್ಯ ಆಗಿರೋದು ಒಂದು ರೀತಿಯಿಂದಲೇ ನಮ್ಮೆಲ್ಲ ನಿರ್ಲಕ್ಷ್ಯತನದ್ದಾಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಯಾಕಂದ್ರೆ ಅವರ ಕುಟುಂಬದವರಾಗ್ಲಿ, ಅವರ ಅಭಿಮಾನಿ ಸಂಘದವರಾಗ್ಲಿ, ಅವರು ನಿಕಟ ಸಂಪರ್ಕದಲ್ಲಿದ್ದು, ಅದು ಏನು ಕೋರ್ಟ್ ಕೇಸ್ ಆಗಿತ್ತು, ಆ ಕೋರ್ಟಿಂದ ಏನು ಆರ್ಡರ್ ಬಂತು, ಆ ಜಮೀನು ಯಾರು ತಗೊಂಡ್ರು ಅನ್ನೋದಿಲ್ಲ, ಜಮೀನು ಯಾರು ತಗೊಂಡಿದ್ರು. ಸೊ ಆ ಜಮೀನು ಒಂದ್ಸರಿ ರಿಜಿಸ್ಟರ್ ಆದಮೇಲೆ ಅದರ ಹಕ್ಕುಪತ್ರಗಳು ಖಾತೆ ಎಲ್ಲ ಆದಮೇಲೆ ಅದ್ರ ಓನರ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಹಕ್ಕು ಅವನಿಗೆ ಸ್ವಾಧೀನದಲ್ಲಿ ಬರುತ್ತೆ. ಹೌದು ಸರ್. ಸೊ ಆ ಸಮಯದಲ್ಲಿ ಅವನು ಯಾರು ಅಂತ ಗೊತ್ತಿಲ್ಲ ನಮಗೆ. ಬಹುಶಃ ನಮ್ಮ ನಿಕಟ ಸಂಪರ್ಕ ಇದ್ದರೆ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ನಾನು ಒಬ್ಬ ಕಲಾ ಕುಟುಂಬದ ಸದಸ್ಯನಾಗಿ, ಒಬ್ಬ ಕಲಾವಿದನಾಗಿ ಆ ಕೃತ್ಯವನ್ನು ಖಂಡಿಸ್ಬೋದು ಅಷ್ಟೇ ವಿನಃ ಇವತ್ತು ಒಬ್ಬ ಮೇರು ನಟನಿಗೆ, ಒಬ್ಬ ಸ್ಫುರದ್ರೂಪಿ ನಟ, ನಮ್ಮ ಕರ್ನಾಟಕದ ಕನ್ನಡ ಚಲನಚಿತ್ರದ ಮೊಟ್ಟ ಮೊದಲ ಸ್ಫುರದ್ರೂಪಿ ನಟ ವಿಷ್ಣುವರ್ಧನ್. ಅಂಥ ಒಬ್ಬ ಸ್ಫುರದ್ರೂಪಿ ನಟನಿಗೆ ಯಾವುದೇ ಒಂದು ವಿವಾದಕ್ಕೆ ಎಡೆ ಮಾಡಿಕೊಡೋದಂತಹ ನಟ ಅಂತ ಹೇಳಿದ್ರು ತಪ್ಪಾಗಲಾರ. ಖಂಡಿತ. ಅವರು ಒಂದು ಉತ್ತುಂಗ ಸ್ಥಾನದಲ್ಲಿದ್ದಾಗ ಕೂಡ ಹಲವಾರು ಕಷ್ಟಗಳನ್ನು, ತೊಂದರೆಗಳನ್ನು, ಕಿರುಕುಳಗಳನ್ನು ಅನುಭವಿಸಿ ಬಂದಂಥ ನಟ ಅವರು. ಸೊ ಆದರೂ ಕೂಡ ಎಲ್ಲೂ ಕೂಡ ಅವರು ವಿವಾದಕ್ಕೆ ಎಡೆ ಮಾಡಿಕೊಡದೆ ಬಹಳ ಸಭ್ಯತೆಯಿಂದ ಕನ್ನಡ ನಾಡಿನ ಒಬ್ಬ ನಟನಾಗಿ ಕಲಾ ಸೇವೆಯನ್ನು ಮಾಡ್ಕೊಂಡ್ಬಂದವರು. ಅಂಥವ್ರಿಗೆ ಈ ರೀತಿ ದುರ್ಗತಿ ಬರಬಾರ್ದಾಗಿತ್ತು, ಬಂದಿದೆ. ಅದಕ್ಕೆ ನಮ್ಮೆಲ್ಲರ ನಿರ್ಲಕ್ಷ್ಯತನವೇ ಕಾರಣ ಅಂತ ಭಾವಿಸ್ತೀನಿ. ಯಾಕಂದರೆ ಒಬ್ಬ ಓನರು ಆ ಜಮೀನು ತಗೊಂಡಾಗ ಸಂಪೂರ್ಣ ಹಕ್ಕು ಅವಂದಾಗುತ್ತೆ. ಅವನು ಯಾರೋ ನಿಜವಾಗ್ಲೂ ಕನ್ನಡಾಭಿಮಾನಿಯಾಗಿದ್ದರೆ, ಒಬ್ಬ ಕಲಾವಿದನಿಗೆ ಗೌರವ ಕೊಡೋನಾಗಿದ್ದರೆ ಅಷ್ಟು ಜಾಗನ ಉಳಿಸ್ಕೊಂಡು ಅವನು ಬೇರೆ ಡೆವಲಪ್ ಮಾಡ್ಕೋಬೋದಾಗಿತ್ತು. ಬಟ್ ಅದಕ್ಕೆ ನಾವು ಕೂಡ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಬೇಕಾಗಿತ್ತು ಅಂತ ನಾನು ಭಾವಿಸಿ, ಮಾಡಿದಾರ ಬಿಟ್ಟರೆ ಗೊತ್ತಿಲ್ಲ. ಅಪ್ರೋಚ್ ಮಾಡಿದರೆ ಅಷ್ಟು ಜಾಗನ ಉಳಿಸ್ಕೊಂಡು ಅವ್ನು ಬೇರೆ ಡೆವಲಪ್ ಮಾಡ್ಕೋಬೋದಾಗಿತ್ತು. ಆ ಜಾಗಕ್ಕೆ ಒಂದು ದೊಡ್ಡ ಗೌರವ ಸಿಗ್ತಾ ಇತ್ತು. ಬಟ್ ಅವನು ಅದನ್ನು ಆ ಥರ ಮಾಡಲಿಲ್ಲ. ಈಗ ಸರ್ಕಾರ ರೆವಿನ್ಯೂ ಆ್ಯಕ್ಟೆಲ್ಲ ಇದೆ. ಒಬ್ಬ ವ್ಯಕ್ತಿ ತನ್ನ ಹಕ್ಕನ್ನು ಸ್ಥಾಪಿಸ್ಕೊಂಡ ಅಂದರೆ ಅದ್ರ ಸಂಪೂರ್ಣ ಸ್ವಾಧೀನದಲ್ಲಿದ್ದಾಗ ಅವನ ಹಕ್ಕು ಆ ಜಮೀನ್ದಾರಿಂದ ಆಗುತ್ತೆ, ಏನು ಬೇಕಾದ್ರೂ ಮಾಡ್ಕೋಬೋದು ಅಂತ. ಆದರೆ ಭೂಗರ್ಭದಲ್ಲಿ ಅಂದರೆ ಭೂಮಿ ಒಳಗಡೆ ಇರುವಂತಹ ಆಸ್ತಿ ಆಗಲಿ, ಚಿನ್ನ ಆಗಲಿ, ಬೆಣ್ಣೆ ಆಗಲಿ, ಬೇರೆ ಬೇರೆ ಖನಿಜ ಸಂಪತ್ತುಗಳಾಗಲಿ, ಅದು ದೊರಕಿದಾಗ ಅದು ಸರ್ಕಾರಕ್ಕೆ ಸೇರುವಂಥ ಪ್ರಕ್ರಿಯೆ ನಡಿಬೇಕು. ಅದೇ ರೀತಿ ವಿಷ್ಣುವರ್ಧನ್ ಅವರು ಕೂಡ ಸರ್ಕಾರಕ್ಕೆ ಸೇರಿದ ವ್ಯಕ್ತಿ. ಅಂದರೆ ಸರ್ಕಾರ ಅಂದ್ರೇನು? ನಾವೆಲ್ಲರೂ ಸೇರಿ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನನಾಯಕರು, ಜನಸೇವೆ ಮಾಡುವಂಥವ್ರು ಸರ್ಕಾರ, ನಾವು ರಚಿಸಿರೋ ಸರ್ಕಾರ. ಸೊ ಇದು ವಿಷ್ಣುವರ್ಧನ್ ಅವರು ಕೂಡ ಇಡೀ 6 ಕೋಟಿ ಕನ್ನಡಿಗರ ಆಸ್ತಿ ಆಗಿರೋ ಅವರು ಒಬ್ಬರ ಪಬ್ಲಿಕ್ ಫಿಗರೇ ಅದು. ಸೊ ಪಬ್ಲಿಕ್ ಪ್ರಾಪರ್ಟಿ ಆಗಿದ್ದರಿಂದ ಅದು ಕೂಡ ಸರ್ಕಾರಕ್ಕೆ ಸೇರಿದ್ದು. ಆ ಜಮೀನು ಓನರ್ ಕೂಡ ಅದನ್ನು ಅವ್ರಿಗೆ ವಹಿಸಬೇಕಾಗಿತ್ತು. ಅದೇ ಒಂದು ಅಚಾತುರ್ಯ ಮಾಡಿದಾರೆ ಅವರು. ಆ ಅಚಾತುರ್ಯದ ನಮ್ಮದು ಪಾಲಿರ್ತದೆ. ನಾವು ಕೂಡ ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿಲ್ಲ ಅಂತ ಕಾಣಿಸುತ್ತೆ, ಸಮಯಕ್ಕೆ ಅಪ್ರೋಚ್ ಮಾಡಿ. ಬಟ್ ಇಷ್ಟೆಲ್ಲ ಆದರೂ ಕೂಡ ಅವ್ರು ರಾತ್ರಿ ಹೊಡೆಯುವಂಥ ಪ್ರಮೇಯ ಬೇಕಾಗಿರಲಿಲ್ಲ. ರಾತ್ರಿ ಕಳ್ಳರ ಥರ ಹೊಡೆಯೋ, ಯಾಕಂದ್ರೆ ಅವನೇ ಓನರು. ನಮ್ಮನ್ನೆಲ್ಲ ಕೂರ್ಸಿ ಮಾತಾಡ್ಬೋದಾಗಿದ್ದು. ದೊಡ್ಡ ದೊಡ್ಡ ಕಲಾವಿದರಿದ್ರು, ದೊಡ್ಡ ದೊಡ್ಡ ದಿಗ್ಗಜರಿದ್ರು, ಸರ್ಕಾರ ಇತ್ತು, ಅಭಿಮಾನಿ ಸಂಘದವ್ರು, ಅಭಿಮಾನಿಗಳಿದ್ರು, ಎಲ್ಲರನ್ನೂ ಕರೆದು ಮಾತಾಡ್ಬೋದಾಗಿತ್ತು. ಅವನ್ನ ಭಯ ಆಗಿದ್ದೇನೆಂದರೆ ಎಲ್ಲ ಬಂದ್ಬಿಟ್ಟು ನಮ್ಗೆ ತೊಂದರೆ ಕೊಟ್ಬಿಡ್ತಾರೋ ಅನ್ನೋ ಕಾರಣಕ್ಕೆ ಅವ್ನು ಹೊಡೆದಾಕಿದ್ದಾನೆ. ಅದು ಅಕ್ಷಮ್ಯ ಅಪರಾಧ, ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದಾನೆ. ಈಗ ನಾವು ನೋಡ್ತೀವಿ ಸರ್, ಯಾವುದೋ ಒಂದು ಅಭಿವೃದ್ಧಿ ಪರ ಬಂದಾಗ ಪುರಾತನ ದೇವಸ್ಥಾನಗಳೆಲ್ಲ ಒಡೆದು ಬೇರೆ ಕಡೆ ಸ್ಥಳಾಂತರ ಮಾಡಿದ್ದೀವಿ. ಇದನ್ನು ಮಾಡಬಾರ್ದು ಅಂತ ಏನಿಲ್ಲ, ಮಾಡ್ಬೋದಾಗಿತ್ತು ಒಳ್ಳೆ ರೀತಿಯಲ್ಲಿ ಆಗಿದ್ರೆ. ಒಳ್ಳೆ ರೀತಿಯಲ್ಲಿ ಮನವೊಲಿಸಿ ಅವರನ್ನ ಪಕ್ಕದಲ್ಲಿರೋ ಜಾಗ ತಗೊಂಡು ಅಥವಾ ಸ್ಥಳಾಂತರ ಮಾಡ್ಬೋದಾಗಿತ್ತು.
ಬಟ್ ಅದನ್ನು ಅವಕಾಶ ಕೊಡದೇ ಮಾಡಿರೋದು ನಿಜವಾಗ್ಲೂ ಅಕ್ಷಮ್ಯ ಅಪರಾಧ. ಇದು ಇಡೀ ಒಂದು ಕಲಾ ಕುಟುಂಬದ ಕಲಾ ಪ್ರೇಮಿಗಳಿಗೆ ಚಿತ್ರರಸಿಕರಿಗೆ ಮಾಡಿರೋ ಅವಮಾನ ಅಂತ ನಾನು ಭಾವಿಸ್ತೀನಿ. ಈಗಾಗಲೇ ಹಲವು ದೊಡ್ಡ ದೊಡ್ಡ ನಟರು ಸುದೀಪ್ ಅವರನ್ನು ಮಾತಾಡಿದ್ದಾರೆ, ಬಟ್ ಬೇರೆ ನಟರು ಯಾಕೋ ಜಾಸ್ತಿ ಮುನ್ನೆಲೆಗೆ ಬರ್ತಾ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸರ್, ಈಗ ಮಾಡ್ತಾ ಇದ್ದಾರೆ. ಅದು ಯಾರು ಬಂದ ಮೇಲೆ ನಾವೆಲ್ಲ ಕೆಲವರೆಲ್ಲ ಫಸ್ಟ್ ನಾವು ರಿಯಾಕ್ಷನ್ ಕೊಟ್ಟೆ, ನಾನು ರಿಯಾಕ್ಷನ್ ಕೊಟ್ಟೆ, ಕೆಲ ಅಭಿಮಾನಿಗಳು ಕೊಟ್ಟರು, ಅಲ್ಲಿ ಗಲಾಟೆ ನಡೀತು, ಎಲ್ಲ ಆದ್ಮೇಲೆ ಬಂದರು. ಅದಕ್ಕೆ ಮೊದಲು ಯಾರೂ ಬರಲಿಲ್ಲ. ಒಂಥರ ಈ ನಮ್ಮಲ್ಲಿ ಏನಂದ್ರೆ ಅನ್ಯಾಯ ಆದಾಗ ಅದನ್ನು ಖಂಡಿಸೋದಕ್ಕೂ ಜನ ಬರಲ್ಲ, ಏನೋ ಮಡಿವಂತಿಕೆ ಜಾಸ್ತಿ ತೋರ್ಸಕ್ಕೆ ಹೋಗ್ತಾರೆ. ಈ ವಿಷಯದ ಮಡಿವಂತಿಕೆ ಬೇಕಾಗಿರಲಿಲ್ಲ. ಇನ್ನೂ ದೊಡ್ಡ ದೊಡ್ಡ ಕಲಾವಿದರು ಬಂದು ನಿಂತ್ಕೊಂಡ್ರೆ, ಈಗಾಗಲೇ ಸುದೀಪ್ ಅವ್ರು ಹೇಳಿದ್ದಾರೆ ನಾನೇ ಜಾಗ ಬೇಕಾದ್ರೆ ತಗೋತೀನಿ ಅಂತ. ಅದಕ್ಕೆ ಸಹಕಾರಕ್ಕೂ ನಾವು ಸಿದ್ಧ ಇದ್ದೀವಿ. ನಮ್ಮ ಕೈಲಾದ್ದು ನಮ್ಮ ಬೆವರು ಸುರಿಸಿರೋ ಸಂಪಾದನೆ ನಾವು ಅದಕ್ಕೆ ಜಾಗಕ್ಕೆ ಸಹಾಯ ಮಾಡೋಕ್ಕೆ ರೆಡಿ ಇದ್ದೀವಿ. ಅವ್ರು ತಗೊಂಡ್ರೆ ನಾವೆಲ್ಲ ಸಹಕಾರ ನಿಂತು ಸಹಕಾರ ಕೊಟ್ಟೆ ಕೊಡ್ತೀವಿ. ಒಳ್ಳೆ ನಿರ್ಧಾರ, ಗಟ್ಟಿ ನಿರ್ಧಾರ ಸರ್. ನಿಧಿ ವಿಷ್ಣುಪ್ರಿಯ ಅವರೇ, ನಿಜಕ್ಕೂ ಕೂಡ ಇಂಥ ಒಂದು ಘಟನೆ ಆಗುತ್ತೆ ಅಂತೇಳಿ ಕನಸು ಮನಸ್ಸಿನಲ್ಲೂ ಕೂಡ ಯಾರು ಎಣಿಸಿಕೊಂಡಿರಲಿಲ್ಲ. ಹೈಕೋರ್ಟ್ನ ಆದೇಶ, ಓಕೆ, ಆದೇಶವನ್ನ ಎಲ್ಲರೂ ಕೂಡ ಗೌರವಿಸ್ತಾರೆ, ಆದರೆ ರಾತ್ರೋರಾತ್ರಿ ಒಡೆದಾಕ್ತಾರೆ ಅಂತ ಹೇಳಿದ್ರೆ ಏನ್ ಕತೆ ಮೇಡಮ್? ಸರ್, ಇದು ತುಂಬಾ ಅನ್ಯಾಯ. ಓಕೆ, ನಾವು ವಿಷ್ಣು ಅಭಿಮಾನಿಯಾಗಿ, ಅವರ ಅಪ್ಪಟ ಅಭಿಮಾನಿಯಾಗಿ, ಅವ್ರ ವೈಬ್ರೇಷನ್ ನಮ್ಗೆ ಇರೋದ್ರಿಂದ, ಶಕ್ತಿ ಕೇಂದ್ರ ಆಗಿರೋದ್ರಿಂದ ಅದು ತೆಗಿಬಾರ್ದಾಗಿತ್ತು. ಆ್ಯಕ್ಚುಲಿ ಅದು ತಪ್ಪು. ನನಗೆ ಆಕ್ರೋಶ ಬಂದರೆ ನಾನು ಹೆಂಗೆ ಮಾತಾಡ್ತೀನೋ ನನಗೆ ಗೊತ್ತಿಲ್ಲ. ಅಷ್ಟು ಕೋಪ ಅವ್ರ ಮೇಲೆ, ಕಾರ್ತಿಕ್ ಬಾಲಣ್ಣ ಅವ್ರ ಮೊಮ್ಮಗನ ಮೇಲೆ. ಸೊ ಅವರು ಡೀಲಿಂಗ್ ಮಾಡ್ಕೊಳ್ಳೋಂಗಿದ್ರೆ ಒಳಗಡೆನೇ ಡೀಲಿಂಗ್ ಮಾಡಿಕೊಂಡು ಅಪ್ಪಾಜಿ ಸಮಾಧಿ ಹೊಡೆಯುವಂಥದ್ದು ಏನು ಪ್ರಮೇಯ ಇತ್ತು? ಕೋರ್ಟ್ ಏನಕ್ಕೆ ಕೊಡಬೇಕಾಗಿತ್ತು ಸರ್? ನಾನು ಫಸ್ಟ್ ಆಫ್ ಆಲ್ ಕೇಳೋದು, ಸರ್ಕಾರನೇ ತಾನೇ ಕೊಟ್ಟಿರೋದು ಆ ಜಾಗ. ಫಸ್ಟ್ ಆಫ್ ಆಲ್ ಅವ್ರಿಗೆ ಬನ್ನಿಂಗ್ ಮಾಡಬೇಕು ಅಂತ ಅಂದಾಗ ಅಲ್ಲಿ ಅವರಿಗೆ ಕೊಟ್ಟಿರೋದು, ಆ್ಯಕ್ಚುಲಿ ಅವರೇ ತಾನೇ ಕೊಟ್ಟಿರೋದು, ಸಜೆಷನ್ ಮಾಡಿ ಅವ್ರು ಕೊಟ್ಟಿದ್ದಾರೆ. ಮತ್ತೆ ಏನಕ್ಕೆ ಆರ್ಡರ್ ಕೊಡಬೇಕು? ನಾನು ಕೇಳೋದು, ಸಮಾಧಿ ತೆರವು ಮಾಡುವಂಥದ್ದು ಏನಿದೆ ಅಲ್ಲಿ? ಏನಕ್ಕೆ ಒಳಗೇನೆ ಇವರು ರಾಜಕೀಯ ನಡೆಸೋದು ಏನಕ್ಕೆ? ನಾವು ಹೇಳೋದು ಫಸ್ಟ್ ಆಫ್ ಆಲು ಅದು ತೆರವು ಮಾಡುವಂಥದ್ದು ಬೇಕಾಗೇ ಇಲ್ಲ. ಫಸ್ಟ್ ಆಫ್ ಆಲು ಅದೊಂದು 10 ಗಂಟೆ ಜಾಗಕ್ಕೆ ಯಾಕೆ ಸರ್ ಅಷ್ಟೊಂದು ಹೊಡೆದಾಡಬೇಕು? ಗೋಮಾಳ ಅಂತ ಇವರಿಗೆ ಸರ್ಕಾರದವರೇ ಅವ್ರಿಗೆ ಕೊಟ್ಟಿರಬೇಕಾದ್ರೆ, 40 ವರ್ಷ ಆಗಿದೆ ಆ್ಯಕ್ಚುಲಿ, ಬಾಲಣ್ಣವ್ರಿಗೆ ಕೊಟ್ಟಿರೋದು ಅವಾಗ ಅವರು. ಅವಾಗ ಅವ್ರು ಕೊಟ್ಟಿರಬೇಕಾದ್ರೆ ಇವ್ರಿಗೆ ಕೊಡೋದಕ್ಕೇನು? ಸರ್ಕಾರನೇ ಆದೇಶ ಮಾಡಿರ್ಬೇಕಾದ್ರೆ ಇವ್ರಿಗೆ ಕೊಡೋದಕ್ಕೇನು? ಕೊಡಬೇಕು. ಆ್ಯಕ್ಚುಲಿ ಮಾಡೋದು ತುಂಬ ಅಪರಾಧ ಸರ್. ಓಕೆ, ಎಸ್. ವಿಷ್ಣು ಚಂದ್ರು ಅವರೇ, ವಿಷ್ಣುವರ್ಧನ್ ಅವರ ಬಗ್ಗೆ ನಿಮಗೆ ಗೊತ್ತಿದ್ದಷ್ಟು ಅಂತ ಹೇಳಿದ್ರೆ, ಅವರ ಜೊತೆಯಲ್ಲಿ ಅವರ ಚಿತ್ರದ ಪ್ರತಿಯೊಂದು ಚಿತ್ರವನ್ನು ನೋಡ್ಕೊಂಡು ಬಂದವರು, ಅವರ ಅಭಿಮಾನಿ ಸಂಘಟನೆಯನ್ನ ಕಟ್ಟಿ ರಾಜ್ಯಾದ್ಯಂತ ಅಭಿಮಾನಿಗಳನ್ನ ಒಂದುಗೂಡಿಸಿದವರು ನೀವು. 2009ರಿಂದ 2025ರವರೆಗೆ ಏನಾಯ್ತು ಸರ್? ಆ ಜಾಗದ ಬಗ್ಗೆ ಇದ್ದಂಥ ವಿವಾದ ಏನು ಸರ್? ಪೂರ್ತಿ ಮಾಹಿತಿ ನನಗೆ ಗೊತ್ತಿದೆ. ಓಕೆ, ಪೂರ್ತಿ ಈ ಭಾರತಿ ಅಮ್ಮವರು ಎಷ್ಟು ಪ್ರಯತ್ನ ಪಟ್ಟರು 7 ವರ್ಷದಿಂದ ಸರ್ಕಾರಕ್ಕೆ. ಓಕೆ, 3 ವರ್ಷ ಭಾರತಿ ಅಮ್ಮವರು ಅಲ್ಲಿ ಬಂದು ಪೂಜೆ ಮಾಡಿದ್ರು. ಭಾಳ ನಮ್ಮ ಏನು ಗಣೇಶ್ ಸಾರು, ಕಲಾವಿದರು ರಮೇಶ್ ಭಟ್ಟು, ಶಿವರಾಮ್ ಅವರು, ಸುಮಾರು ಕಲಾವಿದರು ನಾವೆಲ್ಲ ಕರೆಸಿ ಇದೊಂದು ದೊಡ್ಡ ಮಟ್ಟದಲ್ಲಿ ಇದು ನಮಗೆ ಒಂದು ಇಡೀ ಭಾರತ ದೇಶದಲ್ಲಿ ಈ ಅಭಿಮಾನಿ ಸ್ಟುಡಿಯೋ ಒಂದು 20 ಎಕರೆ ಜಾಗದಲ್ಲಿ ನಮಗೂ ಒಂದು 2 ಎಕರೆ ಸಿಕ್ತಲ್ಲ ಅಂತೇಳಿ ಭಾಳ ಸಮಾಧಾನ. ನಾನು ಕೂಡ ಸಮಾಧಿ ಬರ್ನ್ ಮಾಡಬೇಕಾದ್ರೆ ಏನು ಅವ್ರ ಮನೆ ಅಡುಗೆ ಭಟ್ಟ ಶ್ರೀಧರ್ ಅವರು, ಅವ್ರು ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ಲ, ಯಾರೂ ಊಟ ಮಾಡಿರಲಿಲ್ಲ. ಯಾರು ಚಿತ್ರನಟರು, ಅಮ್ಮವರು, ಕೀರ್ತಿಯವರು, ಅನಿರುದ್ಧ ಸರ್ ಎಲ್ಲ ಯಾರು ಊಟ. ನಾನೇನು ಮಾಡಿದೆ ಅವತ್ತು, ನೀನು ವಿಷ್ಣು ಸಾರಿಗೆ ಭಾಳ ಬೇಕಾದನಪ್ಪ, ನೀನು ಇಲ್ಲೇ ಇದ್ದು ವಿಷ್ಣು ಸಾರ್ ಬೆಳಗ್ಗೆವರೆಗೂ ಅದನ್ನೆಲ್ಲ ಬರ್ನ್ ಮಾಡಿ ನೀನು ಬರಬೇಕು ಮನೆಗೆ ಅಂತೇಳಿ ಆ ಸೇವೆ ನನಗೆ ಸಿಕ್ತು. ಆ ಪುಣ್ಯ ಅವ್ರ ಪಾದದ ಧೂಳು ಸಮಾನ. ನಾನು 79ರಲ್ಲಿ ಅವ್ರಿಗೆ ಅಭಿಮಾನಿಯಾಗಿ ಇಲ್ಲೇ ತನಕ ಸೇವೆ ಮಾಡ್ಕೊಂಬರ್ತಾಯಿದ್ದೀನಿ. ಭಾಳ ಮೊದಲನೇ ಸಂಘ ಮಾಡಿದ್ದು ನಾನೇನೆ. ವಿಷ್ಣು ಸರ್ ಬೇಡಾಡ್ಕೊಂಡು ವಿಷ್ಣು ಸರ್ ಕಟ್ಟಿದ್ದು ನಾನು. ಯಾರೋ ಒಬ್ಬ ಮಧ್ಯ ಬಂದು 2014ರಲ್ಲಿ ಬಂದು ವಿಷ್ಣು ಸರ್ ನಮ್ಗೆ ಕಳೆದುಬಿಟ್ರಲ್ಲ, ನಾವು ನೋವಲ್ಲಿ ನಾವು ಎಲ್ಲ ಇನ್ನು ನಮ್ಮದು ಅಂತ್ಯ ಮುಗೀತು, ಬೇಡ ಅವರೇ ಹೋದ್ಮೇಲೆ ನಾವು ಏನಕ್ಕೆ ಅಂತೇಳಿ ನಾನು ಸ್ವಲ್ಪ ಕುಡಿಯೋ ಟಟ್ಟಕ್ಕೆ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿ ನಾವು ಹೋಗ್ಬಿಡೋದು ಅಂತ ಪುಣ್ಯಾತ್ಮ ಹೋದ್ರೆ ನಾನು ಏನಕ್ಕೆ ಅಂತ. ಆವಾಗ ಒಂದು 20 ಜನ ಬಂದು, ಬೇಡ ಅಣ್ಣ ನಿಮ್ಮಂಥವ್ರು ಇರಬೇಕು, ನಿಮ್ಮಂಥ ಫೈಟ್ರ್ ಇರಬೇಕು. ಆ ಕಾಲದಲ್ಲಿ 83, 84 ಇಡೀ ಅವರಿಗೆ ತೊಂದರೆ ಕೊಟ್ಟ ಚಿತ್ರಗಳು ಹೊಡೆದಿದ್ದಾಗ ನಾನು ಓಡಂಗೆ ಮಾಡಿ ಭಾರ್ಗವ್ರ ಹತ್ರ ಹಿಡಿದು ಹೃದಯ ಗೀತೆ 10 ವಾರಕ್ಕೆ ಎತ್ಬಿಟ್ಟಾಗ, ಇಲ್ಲ ಅಣ್ಣ ಒಳ್ಳೆ ಕಲೆಕ್ಷನ್ ಇದೆ ಸಾಗರ ಥಿಯೇಟ್ರಲ್ಲಿ, ಓಡ್ತಾಯಿದೆ, ಮೂವ್ ಆಗ್ತಾಯಿದೆ ಪಿಕ್ಚರ್, ಒಳ್ಳೆ ಕಲೆಕ್ಷನ್ ಇದೆ ಅಂತೇಳಿ, ಅಯ್ಯೋ ಹುಚ್ಚ ಆಗಲ್ಲ, ಯಾವುದೋ ಅಬ್ಬಾಯಿ ನಾಯ್ಡು ಪಿಕ್ಚರ್ ಕೊಟ್ಬಿಟ್ಟಿದ್ದಾರೆ, ಡೇಟ್ ಫಿಕ್ಸ್ ಮಾಡಿದ್ಮೇಲೆ ನಾವು ತೆಗಿಯೋಕ್ಕೆ ಬರಲ್ಲ ಅಂದ್ರೆ ನಾನೇನು ಮಾಡಿದೆ, ಗ್ಲಾಸ್ ಎತ್ತಿ ಹೊಡೆದಾಕ್ಬಿಟ್ಟೆ ಕೋಪಕ್ಕೆ. ಭಾರ್ಗವ ಗ್ಲಾಸ್ ಇತ್ತಲ್ಲ ಟೇಬಲ್ ಮೇಲೆ, ಯಾಕಾಗಲ್ಲ ಅಂತ ಅವರು ಆಯಿತು ಸಮಾಧಾನ ಅಂತೇಳಿ ಆವಾಗ ಸಾಗರ ಥಿಯೇಟ್ರ್ ಮ್ಯಾನೇಜರನ್ನು ರಿಕ್ವೆಸ್ಟ್ ಮಾಡಿ, ಆಯಿತು ಇವ್ರು ಸತ್ತೋಗ್ತಾರ್ರಿ ಈ ಪಿಕ್ಚರ್ ಒಂದು ಇನ್ನೊಂದು 3-4 ವಾರ ಓಡಿಸಿದ್ರೆ
100 ಡೇಸ್ ಸೆಲೆಬ್ರೇಷನ್ ಮಾಡ್ಬೋದು, ಶತದಿನೋತ್ಸವ ಮಾಡ್ಬೋದು. ಒಂದು ಮೊದಲನೇ ಆಸೆ ನಂದು. ಓಡಿದೆ ಅವಾಗ ಬಂಧನ ಓಡಿದೆ, ಕೈದಿ ಓಡಿದೆ, ಅನೇಕ ಚಿತ್ರಗಳು ಒಂಬಿಸಿಲು ಇರ್ಬೋದು ನಮ್ಗೆ, ಯಾಕಂದ್ರೆ ನಮ್ಮ ಬಾಯಲ್ಲೇ ಇದೆ 220 ನಮ್ಮ ಚಿತ್ರಗಳು ಏನೇನು ಆಗಿದ್ದಾವೆ ಅಂತ. ಆಮೇಲೆ 83 ನಂತರ ಗಂಡು ಗಲಿರಾಮ ಆಗ್ಬೋದು, ಆಸೆ ಬಲೆ ಆಗ್ಬೋದು, ಕರುಣಾಮಯಿ ಆಗ್ಬೋದು, ಜಿಮ್ಮಿಗಲ್ ಆಗ್ಬೋದು, ಇದು ಎಲ್ಲ ಒಂದು ಒಳ್ಳೆ ಕಲೆಕ್ಷನ್ ಇರೋದನ್ನ 9 ವಾರಕ್ಕೆ 10 ವಾರಕ್ಕೆ ತೆಗೆದು ಬಿಸಾಕೋದು. ಒಳ್ಳೆ ಕಲೆಕ್ಷನ್ ಇತ್ತು. ಸಾರ್ಗೆ ಗೊತ್ತು, ಅವರು ಚಿತ್ರನಟರೇ, ನಾನು ಅವ್ರನ್ನ ಭಾಳ ಫಾಲೋಅಪ್ ಮಾಡ್ತೀನಿ, ಭಾಳ ಅವ್ರನ್ನ ಧಾರಾವಾಹಿಗಳು ನೋಡ್ತೀನಿ, ನಮಗೂ ಅಲ್ಲೆಲ್ಲಿ ಭೇಟಿ ಆಗ್ತಾ ಇರ್ತೀನಿ. ಮಹಾನ್ ಇರೋ ಇವತ್ತು ಸುದೀಪರ್ ಏನು ಹೇಳ್ತಾ ಇದ್ದಾರೆ ಅಂದರೆ ನಾನು ಅದನ್ನು ಒಪ್ಕೊಳಲ್ಲ. ನಾನು ನಾನು ಯಾಕಂದ್ರೆ 15 ವರ್ಷಕ್ಕೆ ಮಾಡ್ಬೋದಾಯ್ತಲ್ಲ, 15 ವರ್ಷಕ್ಕೆ ಬಿಟ್ಬಿಟ್ಟು ತೆಗಿಯೋಗಿ ಯಾಕೆ ಮಾತಾಡಬೇಕು? ಈಗ ಕೋರ್ಟ್ನ ಕರೆಸಿಲ್ಲ, ಅವ್ರನ್ನ ಕರೆಸಿ ವಿಚಾರ ಮಾಡ್ಕೊಂಡಿದ್ರು ಕೋರ್ಟಲ್ಲಿ. ಅದನ್ನೇ ಹೇಳಿದ್ದು ನಾನೀಗ. ಅಲ್ಲ ಸರ್, ಒಂದು ನಿಮಿಷ. ನಮ್ಮಲ್ಲಿ ನಿರ್ಲಕ್ಷ್ಯ. ಕೋರ್ಟಲ್ಲಿ 15 ವರ್ಷ ಆಯಿತು ವಿಷ್ಣು ಸಾರ್ ನಮ್ಗೆ ಕಳೆದೋಗ್ಬಿಟ್ಟು. ಸುದೀಪರ್ ಕರೆಸಿ, ಸುದೀಪರ್ ಒಂದು ಮೇರು ನಟರು, ಅವರು ಕೂಡ. ವಿಷ್ಣು ಸಾರ್ ಅವರು ಮೊದಲು ಏನೂ ಇರಲಿಲ್ಲ, ವಿಷ್ಣುವರ್ಧನ್ ಹೆಸರು ಚಿತ್ರ ಅವ್ರ ಹೆಸರಿಟ್ಟ ಮೇಲೆ ಅವರು ಇಂಪ್ರೂವ್ ಆಗಿದ್ದು. ಆಮೇಲೆ ಎಷ್ಟು ಅಲ್ಲ, ಒಂದು ನಿಮಿಷ, ಅಲ್ಲಿನ ತನಕ ಅವ್ರು ಇಂಪ್ರೂವ್ ಆಗಿದ್ದು. ಅವ್ರಿಗೇನು ದುಡ್ಡೇನು ದೊಡ್ಡದೇನಲ್ಲ, ಅವ್ರು ಹುಟ್ಟಿದಾನೆ ಸಾಹುಕಾರರು. ನನಗೂ ಗೊತ್ತು, ಯಾಕಂದ್ರೆ ಅವ್ರ ತಂದೆಯವ್ರನ್ನ ನೋಡ್ಕೊಂಡು ಬೆಳೆದು. ನಾನು ವಿಷ್ಣು ಸಾರ್ ಕಾಫಿ ಕುಡಿಯೋಕೆ ಹೋಗಿ ಅವ್ರ ಹೋಟ್ಲಿಗೆ ಹೋಗಿರೋದು, ವಿಷ್ಣು ಸಾರ್ ಜೊತೆಲೇ ಹೋಗ್ತಾ ಇದ್ದೆ. ಅದರಿಂದ ಸುದೀಪ್ ಸಾರ್ಗೆ ನಾನು ಸಾರ್ ಅಂತೀನಿ ಅವ್ರನ್ನ, ಯಾಕಂದ್ರೆ ನನಗಿಂತ ಚಿಕ್ಕವರು, 10 ವರ್ಷ ಚಿಕ್ಕವರು. ನನಗೆ 56 ವರ್ಷ. ಅವರು ಮನ್ಸು ಮಾಡಿದ್ರೆ ಇದು 3-4 ವರ್ಷ ಯಾವಾಗ ಹೈಕೋರ್ಟ್ ಸ್ಟೇ ಬಂತು, ಭಾರತಿ ಅಮ್ಮವರು ನನ್ನ ಮನೆಗೆ ಹೋದೆ, ಭಾರತಿ ಅಮ್ಮನ ಮನೆಗೆ. ಕಣ್ಣಲ್ಲಿ ನೀರು ಹಾಕೊಂಡು ಕೂತಿದ್ರು. ಅಮ್ಮ ಏನಮ್ಮ ಇದು, ಯಾಕಮ್ಮ ನೀವು ಬರಲ್ಲ ಅಂತೀರಂತೆ ಮತ್ತೆ ಪೂಜೆಗೆ? 3 ಸಲ ಬಂದಿದ್ದೀರ, 4ನೇ ಸಲಕ್ಕೆ ಇಲ್ಲಪ್ಪ ನನಗೆ ಅವಮಾನ ಆಗಾಯಿತು. ಅಭಿಮಾನಿ ಸ್ಟುಡಿಯೋ ಸ್ಟೇ ಬಂತು. ಎದುರುಗಡೆ ಯಾವುದೋ ಒಂದು ಇನ್ನೊಂದು ಜಾಗದಲ್ಲಿ ಯಾವುದೋ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೂ ಯಾರೋ ಪರ್ಸಾರಿ ಪ್ರೇಮಿಗಳು ಅಲ್ಲಿ ಸ್ಟೇ ತಂದುಬಿಟ್ರು. ಆ ಅಮ್ಮಗೆ ದುಃಖ ತಡೆಯೋಕ್ಕಾಗಿಲ್ಲ. ನಮಗಿಲ್ಲಿ ಅವಮಾನ ಆಗಿದೆ, ನಾನು ಯಾವುದೇ ಕಾರಣಕ್ಕೂ ಅಲ್ಲಿ ನಾನು ಎಡಗಾಲಿಡಲ್ಲ ಅಭಿಮಾನಿ ಸ್ಟುಡಿಯೋಲ್ಲಿ. ನಮಗೆ ಅಂತ ನಿಮ್ಮ ಅಪ್ಪಾಜಿಗೆ ನಮ್ಮ ಯಜಮಾನರಿಗೆ ಸ್ಮಾರಕನೇ ಬೇಡ, ಹಂಗೆ ಇದ್ಬಿಡೋಣ, ಅಭಿಮಾನಿಗಳು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ಅಂತ ಉಗ್ರವಾಗಿ ಮಾತಾಡ್ಬಿಟ್ರು ಅಮ್ಮ. ನಾನು ಇದು ಕಾರಣ ಅಮ್ಮನ ಮೇಲೆ ಕೂಗಾಡ್ಬಿಟ್ಟೆ, ಯಾಕಮ್ಮ ನೀವು ಇಲ್ಲ ನಮಗಾದ್ರೂ ಬಿಟ್ಕೊಡಿ, ಇಲ್ಲಾಂದ್ರೆ ನೀವು ಮುಂದೆ ಬನ್ನಿ ಅಂತ. ನಿಮ್ಮನ್ನು ಬಿಟ್ಟು ನಾವು ಹೋಗಲ್ಲ, ಯಾಕಂದ್ರೆ ದೊಡ್ಡವರು, ನಮ್ಮ ಮನೆ ತಾಯಿಯೇ ಅಮ್ಮ. ವಿಷ್ಣು ಅಣ್ಣನಿಗೆ 50 ವರ್ಷಕ್ಕೆ ಜೊತೆಲಿದ್ದು ಅವ್ರನ್ನ ಯಾವ ರೀತಿ ಕಾಪಾಡ್ಕೊಬೇಕು, ಅವ್ರ ಗೌರವನ ಕಾಪಾಡ್ಕೊಂಬಂದಿರೋ ಮಹಾನ್ ತಾಯಿ. 50 ವರ್ಷಕ್ಕೆ ಅವರು ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಯಾವುದೇ ಕಾರಣಕ್ಕೆ ಮನೆಯವ್ರನ್ನ ದೂಸೋದು ಬೇಡ. ಅವರು ಕಷ್ಟ 7 ವರ್ಷ ಶ್ರಮ ಪಟ್ಟಿದ್ದಾರೆ. ಇವತ್ತು ಮೈಸೂರಲ್ಲಿ ಸ್ಮಾರಕ ಆಗಿದೆ. 3 ಸರ್ಕಾರಗಳು ಸ್ಪಂದಿಸಿದ್ದಾರೆ. ಕುಮಾರಸ್ವಾಮಿ ಅವರಾಗ್ಬೋದು, ಯಡಿಯೂರಪ್ಪರಾಗ್ಬೋದು, ಸಿದ್ದರಾಮಯ್ಯವರು ಸ್ಪಂದಿಸಿದ್ದಾರೆ. ಸರ್ಕಾರದ ಮೇಲೆ ಯಾವುದೇ ದೂಸೋಕೆ ಹೋಗಬಾರ್ದು. ಇವತ್ತಾಗಿರೋದು ತಪ್ಪು. ಸ್ಪಂದಿಸಬೇಕಾದಂಥ ಸಮಯದಲ್ಲಿ ಸ್ಪಂದಿಸಿದ್ರೆ ಸರ್ ಸರ್ಕಾರದವರು ಖಂಡಿತ ಆಗಿರೋದು. ಏನಾಗಿದೆ ಅಂದ್ರೆ ರಾತ್ರಿ ಹೊತ್ತು ತೆಗೆದಿರೋದು. ಇದು ಏನಾಗಿದೆ ಅಂದರೆ ನಮ್ಮಲ್ಲಿ ಅಭಿಮಾನಿಗಳು 3 ಜನ ಇದರಲ್ಲಿ ಕಿತ್ತಾಟ ಬಂದ್ಬಿಡ್ತು, ವ್ಯಾಪಾರೀಕರಣ ಮಾಡ್ಕೊಂಬಿಟ್ರು. ನಾನು 3 ವರ್ಷ ಅಲ್ಲಿ ಬ್ಲಡ್ ಡೊನೇಷನ್ ಮಾಡ್ಕೊತೀನಿ, ನಾನು ಕ್ಯಾಲೆಂಡರ್ ಮಾಡ್ಕೊತೀನಿ, ಪುಸ್ತಕ ಮಾಡ್ತೀನಿ, ನನಗೆ ಬಿಟ್ಕೊಡೋ ಜಾಗ ಅಂತೇಳಿ ನಾನು ಡೈರೆಕ್ಟಾಗಿ ಮತ್ತೆ ಭಯ ಬೀಳಲ್ಲ. ನಾನು ಇನ್ನೊಬ್ಬ ಬಂದ ಅವ್ರ ಅಭಿಮಾನಿಗಳೇ ಅಲ್ಲ, ನಿಜವಾಗ್ಲೂ. ಯಾಕಂದ್ರೆ ಎಲ್ಲಿ ಬೇಕಾದ್ರೂ ನಾನು ಏಜ್ಕೆ ಬರಲಿ, ಏಜ್ಕೆ ಮೇಲೆ ಕೂತ್ಕೊಂಡು ನಾನು ಫೈಟ್ ಮಾಡ್ತೀನಿ. ಯಾಕಂದ್ರೆ ನೋಡಿ ಅಣ್ಣ, ನೋಡೋಣ ಇದು. ಅಲ್ಲ, ಒಂದು ನಿಮಿಷ. ಆಮೇಲೆ ಏನಾಯಿತು, ಈ 3 ಜನ ಕಿತ್ತಾಟದಿಂದ ಯಾವುದೂ ಬೇಡ ಅಂತೇಳಿ ಸರ್ಕಾರ ವೀಕ್ನೆಸ್ ಆಯಿತು. ನಮ್ಮಲ್ಲಿ ಅಭಿಮಾನಿಗಳು ಒಗ್ಗಟ್ಟಿಲ್ಲ, ಮೇನ್ ವೀಕ್ನೆಸ್ ಆಯಿತು. ಸತ್ಯ, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಖಂಡಿತ. ಇವತ್ತು ನಾವು ಒಗ್ಗಟ್ಟಿದ್ದೀರಿ. ಮೊನ್ನೆ ಅದು ನಾವು ತೆರವು ಮಾಡಿದಾಗ ಪಾಪ ಹಳೇ ಅಭಿಮಾನಿಗಳು ಸರ್, ಅವ್ರು ಹಾಲು ತಗೊಂಬರೋಕ್ಕೂ ಶಕ್ತಿ ಇಲ್ಲ ಅವ್ರಿಗೆ. ಇವ್ರ ಚಿತ್ರಗಳು ಅವತ್ತು 12 ರೂಪಾಯಿ 13 ರೂಪಾಯಿ ಇತ್ತು ಪಿಕ್ಚರ್ಗಳು ನೋಡ್ಬೇಕಾದ್ರೆ. ವಿಷ್ಣು ಸರ್ ಪಿಕ್ಚರ್ ನೋಡ್ಬೇಕು 12 ರೂಪಾಯಿ ಟಿಕೆಟ್. ಇವತ್ತು ಸುದೀಪ್ ಪಿಕ್ಚರ್ ನೋಡ್ಬೇಕು 300 ರೂಪಾಯಿ ಟಿಕೆಟ್. ಯಾರು ದೊಡ್ಡವರಾಗಿರೋದು? ಮಾತಾಡೋಣ, ಚರ್ಚೆನ ಮಾಡೋಣ. ಘನಶ್ಯಾಮ್ ಅವರೇ, ಗಮನಿಸ್ತಾ ಇದ್ರಿ ಆಗಿರುವಂಥ ಬೆಳವಣಿಗೆ ವಿಚಾರವಾಗಿ. ಅನಿರುದ್ಧ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರು. ನಾವು ಚಾಮರಾಜಪೇಟೆಯ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡ್ಕೊಂಡಿದ್ವಿ. ಆದರೆ ಆಮೇಲೆ ಕುಮಾರಸ್ವಾಮಿ ಅವರು ಕರೆ ಮಾಡಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆ ಮಾಡಿ ಅಂತ ಹೇಳ್ತಾರೆ. ಈ ವಿಚಾರವನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ರು. ನಿಜಕ್ಕೂ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ತಪ್ಪಾಯ್ತಾ? ಹಾಗಾದ್ರೆ ಇದು ಹೆಂಗೆ ಸ್ಟಾರ್ಟ್ ಮಾಡೋದು? ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಿದ ತಪ್ಪಾಯ್ತಾ ಅಂತಂದರೆ, ಆವತ್ತಿನ ಕಾಲಕ್ಕೆ ವಿಷ್ಣು ಸರ್ ಅನ್ನೋದು ಒಂದು ದೊಡ್ಡ ಶಕ್ತಿಯಾಗಿದ್ದರು. ಕನ್ನಡದ ಒಂದು ಕಲಾ ರಾಯಭಾರಿ, ಸಿನಿಮಾದ ಒಂದು ದೊಡ್ಡ ಹೆಸರು, ಸಿನಿಮಾದ ಒಂದು ಅವಿಭಾಜ್ಯ ಅಂಗ ಆಗಿದ್ರು ಅವರು ವಿಷ್ಣು ಸರ್. ಅವರು ಮುಂದಿನ ದಿನಗಳಲ್ಲಿ ಅದೊಂದು ಮಾನ್ಯುಮೆಂಟಲ್ ವ್ಯಾಲ್ಯೂ ಆಗುತ್ತೆ, ಅವ್ರ ಸ್ಮಾರಕ, ಅವ್ರನ್ನ ಒಂದು ಬಂದು ನೋಡ್ತಾರೆ, ಅವರ ಕೆಲಸಗಳನ್ನೆಲ್ಲ ಜ್ಞಾಪಿಸ್ಕೊಳ್ಳೋಂಥ ಒಂದು ಜಾಗ ಆಗುತ್ತೆ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಮಾಡಿದ್ರು ಅದು. ಆದರೆ ಇಷ್ಟೊಂದು ತಿರುವುಗಳು ತಗೊಳುತ್ತೆ ಅಂತ ಖಂಡಿತವಾಗ್ಲೂ ಯಾರು ಅವತ್ತು ಅಪೇಕ್ಷೆ ಯೋಚನೆ ಮಾಡಿರಲ್ಲ. ಇಲ್ಲಿ ರಾಜಕೀಯ ಕೈವಾಡ ಬರ್ಬೋದು,
ಬೇರೆ ಒಂದು ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಬರ್ಬೋದು, ಬೇರೆ ರೀತಿಯಾದಂಥ ಒಂದು ತೊಂದರೆ ಆಗ್ಬೋದು ಅಂತ ಯಾರಿಗೂ ಗೊತ್ತಿರಲ್ಲ ಅವತ್ತು. ಆ ಒಂದು ದೊಡ್ಡ ನಟನಿಗೆ ಸಿಗಬೇಕಾಗಿರುವಂತಹ ಒಂದು ಸ್ಮಾರಕ ಒಂದು ದೊಡ್ಡದಾಗಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಅವತ್ತು ಮಾಡಿರ್ತಾರೆ. ಅದನ್ನ ತಪ್ಪು ಅಂತ ನಾನು ಖಂಡಿತ ಹೇಳೋಕ್ಕಾಗಲ್ಲ. 16 ವರ್ಷ ನಾವು ಅಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಅಲ್ವಾ. ಇವತ್ತೆಲ್ಲೋ ಧಾರವಾಡನಲ್ಲಿರೋ ಒಬ್ರು ಅಭಿಮಾನಿ ವಿಷ್ಣು ಸರ್ನ ನೋಡ್ರಲ್ಲ, ಅವರು ಏನ್ ಮಾಡ್ತಾರೆ, ಬಂದು ಆ ಸ್ಮಾರಕದ ಮುಂದೆ ಫೋಟೋ ತಗೊಂತಾರೆ. ಅದು ಅಭಿಮಾನ ಕ್ಷೇತ್ರ ಆಗಿದೆ, ಅಭಿಮಾನ ಸ್ಥಳ ಆಗಿದೆ. ವಿಷ್ಣುವರ್ಧನ್ ಅಲ್ಲಿದ್ದಾರೆ ಅಂತ ಇವತ್ತಿಗೂ ನಂಬಿದ್ದಾರೆ, ಆಯ್ತಾ. ಆದರೆ ಇವತ್ತು ರಾತ್ರಿ ಅವ್ರು ಬಂದದನ್ನ ತೆರವುಗೊಳಿಸ್ಬಿಟ್ಟಾಗ ನಾವು 16 ವರ್ಷದಿಂದ ಅವ್ರು ಮಾಡಿದ್ದು ಸರಿನಾ ತಪ್ಪ ಅಂತ ಕೂತ್ಕೊಂಡು ಇವತ್ತು ಯೋಚನೆ ಮಾಡೋದು ಆ ಲೈನ್ ಬರೋದೇ ಇಲ್ಲ. ಈಗ ಒಂದು ಮಾತಿದೆ, ಒಂದು ಕತ್ತು ಕುಯ್ಯೋದು ಅಂತಾರೆ, ಇನ್ನೊಂದು ಬೆನ್ನಿಗೆ ಚೂರಿ ಹಾಕೋದು ಅಂತಾರೆ, ಎದೆಗೆ ಚೂರಿ ಹಾಕೋದು ಅಂತಾರೆ. ಎಲ್ಲವೂ ಮೋಸದ ಸಂಬಂಧಪಟ್ಟಂದಂಗೆನೆ. ಇದು ಅದಕ್ಕಿಂತ ಹೇಗೆ ಕೃತ್ಯ ಇದು ಮಾಡಿರೋದು. ಯಾರಿಗೂ ಗೊತ್ತಿಲ್ಲದೆ ಇರಂಗೆ, ಯಾರನ್ನೂ ಒಳಗಡೆ ಬರ್ದೇ ಇರಂಗೆ ಗೇಟ್ಗಳು ಹಾಕೊಂಡ್ಬಿಟ್ಟು ಅವ್ರು ಅದನ್ನ ನೆಲಸಮ ಮಾಡಿಬಿಟ್ಟು ಇವತ್ತಿಗೆ ಏನು ಇಲ್ಲದೆ ಇರೋ ಹಂಗೆ ಅಸ್ತಿತ್ವನ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಅಭಿಮಾನನ ಕಿತ್ತು ಬಿಸಕ್ಕಾಗತ್ತಾ? ಕೋಟ್ಯಾಂತರ ಜನ ಇದ್ದಾರೆ ಪ್ರೀತಿಸೋರು. ಖಂಡಿತವಾಗ್ಲೂ ಇದಕ್ಕೊಂದು ತಾರ್ಕಿಕ ಒಂದು ಅಂತ್ಯ ಸಿಗತ್ತೆ ಅಂತ ನಾವು ನಂಬಿದೀವಿ ಎಲ್ಲ ಅಭಿಮಾನಿಗಳು. ಯಾಕೆ ಅಂದ್ರೆ ಅವರು ವಿಷ್ಣು ಸರ್ ಒಂದು ಶ್ರೇಷ್ಠ ಆತ್ಮ, ಅವ್ರು ಯಾವಾಗ್ಲೂ ನಂಬ್ತಾ ಇದ್ದಿದ್ದೆ ಒಂದು ಯೋಗ ಇರೋವರೆಗೂ ನಮ್ಗೆ ಇರ್ತೀವಿ ಅನ್ನೋದನ್ನ ಪದೇ ಪದೇ ಹೇಳೋರು. ಅಲ್ಲಿವರೆಗೂ ಖಂಡಿತವಾಗ್ಲೂ ಅದನ್ನೇ ನಾವು ಅಭಿಮಾನಿಗಳು ನಂಬ್ಕೊಂಡ್ ಬಂದಿರೋದು. ಅವರು ಆಪ್ತ ಮಿತ್ರ ಅಲ್ಲ, ಎಲ್ಲ ಅಭಿಮಾನಿಗಳ ಆತ್ಮ ಮಿತ್ರನೂ ಹೌದು. ಖಂಡಿತವಾಗ್ಲೂ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುತ್ತೆ. 16 ವರ್ಷದಿಂದ ಏನಾಗಿತ್ತು ಅದು ಸರಿನಾ ತಪ್ಪ ಅಂತ ಯೋಚನೆ ಮಾಡೋದಕ್ಕಿಂತ ಈಗ ಮುಂದೆ ಏನ್ ಮಾಡ್ಬೇಕು ಫ್ಯಾನ್ಸ್ ಎಲ್ಲ ಸೇರ್ಕೊಂಡು ಅನ್ನೋದು ಒಂದು ಇಂಪಾರ್ಟೆಂಟ್ ಅಂತ ಒಂದು ನಮ್ಮ ನಂಬಿಕೆ. ವಿಶಾಲ ಮೂರ್ತಿ ಅಂತ ಎಲ್ಲ 2009 ಕಳೆದೋದ್ಮೇಲೆ ನಾಲ್ಕಂಡೆ ವಿಷ್ಣುವರ್ಧನ್ ಅಂತ ಪಾಪ ವಿಶಾಲ ಮೂರ್ತಿ ಅವರು ಒಂದು ಇಡೀ ಮುಂದಿನ ಪೀಳಿಗೆಗೆ ಒಂದು ಜಾಗೃತಿ ಮೂಡಿಸ್ಬೇಕಂತ ಹೇಳಿ ಪಾಪ ಅವರು ಫ್ರೀಡಂ ಪಾರ್ಕ್ ಅಲ್ಲಿ ಇದು ಸ್ಮಾರಕ ಬೇಗ ಆಗ್ಬೇಕಂತ ಧರಣಿ ಕೂತಿದ್ರು. ಅದ್ರಲ್ಲಿ ಕೆಲವು ಅಭಿಮಾನಿಗಳು ಸಹಿಸ್ತಿದ್ರು, ದಿಕ್ ತಪ್ಪಿಸಿದ್ರು, ಅಲ್ಲಿ ಯಾರು ಹೋಗ್ಬೇಡಿ. ಇದನ್ನ ಯಾವ ನ್ಯಾಯ ಇದು? ಎಲ್ಲರೂ ಒಂದೇ ಅಭಿಮಾನಿಗಳು. ಗಣೇಶ್ ರಾವ್ ಸರ್, ಪ್ರತಿಯೊಬ್ಬ ಕಲಾವಿದನನ್ನ ಗೌರವಿಸಬೇಕು. ಆತ ಕೊಟ್ಟಂತ ಸಿನಿಮಾಗಳು ನಿಜಕ್ಕೂ ಅಭಿಮಾನಿಗಳಿರ್ತಾರೆ, ಗೌರವ ಪ್ರತಿಯೊಬ್ಬ ಕಲಾವಿದನಿಗೂ ಸಿಗಬೇಕು. ಆದರೆ ಬೇರೆ ನಟರಿಗೆ ಸಿಕ್ಕಂತ ಗೌರವ ಅಥವಾ ಏನು ಸೇವೆ, ಮನ್ನಣೆ ಇವ್ರಿಗೆ ಸಿಗ್ಲಿಲ್ವಾ? ವಿಷ್ಣುವರ್ಧನ್ ಅವ್ರಿಗೆ ಸಿಗ್ಲಿಲ್ವಾ ಸರ್? ಹೇಗೆ ಸರ್, ವಿಷ್ಣು ಸರ್ ಸಾಹಸ ಸಿಂಹ ಅವ್ರು ಕೊಟ್ಟ ಚಿತ್ರಗಳೆಲ್ಲವೂ ಕೂಡ ಸದಭಿರುಚಿಯ ಚಿತ್ರಗಳೇ. ಯಾವುದೂ ಕೂಡ ಈಗ ಇತ್ತೀಚಿನ ಜನಮಾನದಲ್ಲಿ ಬರ್ತಾ ಇರೋಂಥ ಚಿತ್ರಗಳು ಯಾವ್ದು ಕೊಟ್ಟಿಲ್ಲ. ಬಹಳ ಸದಭಿರುಚಿ ಚಿತ್ರಗಳು, ಎಲ್ಲ ಕೌಟುಂಬಿಕ ಚಿತ್ರಗಳು, ಮತ್ತೆ ಸಮಾಜಕ್ಕೆ ಸಂದೇಶ ಕೊಡುವಂಥ ಚಿತ್ರಗಳನ್ನ ಕೊಟ್ಕೊಂಡ್ಬಂದ್ರು. ಫಾರ್ ಎಕ್ಸಾಂಪಲ್ ಬಂಧನ ಇರ್ಬೋದು, ಎಂಥ ಒಂದು ಸ್ಯಾಕ್ರಿಫಿಷನ್ ಸಿನಿಮಾ ಅದು. ಅಂಥ ಸಿನಿಮಾಗಳು ಕೊಟ್ಕೊಂಡ್ಬಂದಾಗ ನಾವು ಚಿಕ್ಕವರಿದ್ದಾಗ ಅವ್ರ ಮೇಲೆ ಆಗ್ತಾ ಇದ್ದ ದೌರ್ಜನ್ಯಗಳು ಕೂಡ ಕೇಳಿದ್ವಿ. ಇಷ್ಟು ಅವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಒಂದು ಆಕಾಶವಾಣಿ ಇತ್ತು, ಎಲ್ಲ ಒಂದು ಚಿಕ್ಕ ಪುಟ್ಟ ಅದು DD1 ಇತ್ತು, DD1 ಇತ್ತು. ಅಂತ ಟೈಮಲ್ಲಿ ಸ್ವಲ್ಪ ನೋಡ್ತಾ ಪೇಪರ್ಗಳಿತ್ತು. ವಾಸ್ತವವಾಗಿ ಇವಾಗ ಯಾರೂ ನಂಬಕ್ಕಾಗ್ತಾ ಇಲ್ಲ. ಈಗ ಸೋಷಿಯಲ್ ಮೀಡಿಯಾ ನಂಬಕ್ಕಾಗ್ತಾ, ಚಾನಲ್ಗೂ ನಂಬಕ್ಕಾಗ್ತಾ ಇಲ್ಲ. ಈಗ ನಂಬೇಕಾದ್ರೆ ಬೇಜಾರು ಮಾಡ್ಕೋಬೇಡಿ, ಚಾನಲ್ ಕೂತ್ಕೊಂಡು ಚಾನಲ್ ಮಾತಾಡ್ತಾ ಇದ್ದೀನಿ ಅಂತ. ಈಗ ಹಾಗಾಗ್ಬಿಟ್ಟಿದೆ ಪರಿಸ್ಥಿತಿ. ಈಗ ನೀವೇ ತೋರಿಸ್ತಾ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಬಟ್ ತೋರಿಸ್ತಾ ಇದ್ದೀರಾ ರಾಜೀನಾಮೆ ಕೊಟ್ಬಿಟ್ರು ಅಂತ. ಬಟ್ ಅದು ಗೊತ್ತಿಲ್ಲ ಏನು ರಿಸಲ್ಟ್ ಬರುತ್ತೆ. ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಊಹಾಪೋಹ ವಿಚಾರಗಳು ಜಾಸ್ತಿ ಆಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಇರ್ಬೋದು, ಡಿಜಿಟಲ್ ಮೀಡಿಯಾ ಬಂದ್ಮೇಲಂತೂ ಯಾರು ನಂಬಕ್ಕೆ ಆಗ್ತಾ ಇಲ್ಲ, ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಸೊ ಅವಾಗ ಇದ್ದಿದ್ದು ಪೇಪರ್ಗಳು. ನಾವು ಪೇಪರ್ಗಳು ನೋಡ್ತಾ ಇದ್ದಾಗ ಅವ್ರ ಮೇಲೆ ಅಟ್ಯಾಕ್ ಆಯಿತು, ಅವ್ರು ಹೋದ್ಮೇಲೆ ಕಾರ್ ಮೇಲೆ ಹೊಡೆದ್ರು. ಯಾರು ಹೊಡೆದ್ರು ಗೊತ್ತಿಲ್ಲ ನಮಗೆ, ಜನಗೆ ಗೊತ್ತಿದೆ ಯಾರು ಹೊಡೆದ್ರು ಅಂತ. ಬಟ್ ಎಲ್ಲರ ಹೆಸರು ಹೇಳೋದು ಬೇಡ, ಈಗ ಅದೆಲ್ಲ ಮುಗಿದ ಕತೆ. ಆದರೆ ಒಬ್ಬ ಅಂಥ ವ್ಯಕ್ತಿ, ಚಿತ್ರರಂಗದ ಮೇರು ನಟ, ತೀರ್ಕೊಂಡ್ಮೇಲೆ ಸತ್ತ ಮೇಲೆ ಅವ್ರಿಗೆ ಒಂದು ನೆಮ್ಮದಿ ಬೇಕಲ್ವಾ? ಆ ನೆಮ್ಮದಿಗೂ ಆಗೋಕ್ಕೂ ಬಿಡ್ತಾ ಇಲ್ವಲ್ಲ ಇವ್ರು ಜನ. ಎಂತ ಕಟಕರಿ ಇರ್ಬೋದು ಇವರು. ಅವಾಗೇನೋ ಕೊಟ್ಕೊಂಡ್ರು ಬಿಡಿ, ಅವನ ಪರಿಸ್ಥಿತಿಗೆ ಏನೇನು ಮಾಡಿದ್ರು ಅದು ನಮಗೆ ಬೇಡ ಅದು. ಬಟ್ ಈಗ ಸತ್ತ ಮೇಲಾದರೂ ಅವ್ರ ಆತ್ಮಕ್ಕಾದರೂ ಒಂದು ಶಾಂತಿ ಕೊಡಬೇಕು, ಆತ್ಮಕ್ಕೆ ನೆಮ್ಮದಿ ಕೊಡ್ಬೇಕು ಅನ್ನೋ ಒಂದು ಚಿಕ್ಕ ಪರಿಜ್ಞಾನ ಬೇಡ ಇವ್ರುಗಳಿಗೆ. ಆ ಓನರ್ ಇರ್ಬೋದು. ಸರ್, ಈಗ ಎಲ್ಲರೂ ಮಾತಾಡ್ತಾರಲ್ಲ ಸರ್, ಇಷ್ಟು ವರ್ಷ ಏನು ಸರ್ ಮಾಡ್ತಾ ಇದ್ರು, ಅದು ಬೇರೆಯವ್ರಿಗೆ ಆಗಿದೆ ಜಾಗ, ಅವ್ನು ಓನರು, ಅವನು ಕೂಡ ಸಂಪೂರ್ಣ ತಪ್ಪು ಅಂತ ಹೇಳಕ್ ಬರಲ್ಲ ನಾವು. ಯಾಕೆ ಅವ್ರ ಜಾಗದ ಓನರ್ ಅವನು, ಕೋಟ್ಯಾಂತರ ಕೋಟಿ ತಗೊಂಡಿರ್ತಾನೆ. ಬಟ್ ಅದು ತಗೊಂಡು ಅವ್ನು ಬೇಲಿ ಹಾಕೊಂಡ್ಮೇಲೆ ಯಾರಿಗೂ ಒಳಗಡೆ ಅಲೋ ಮಾಡಲ್ಲ ಅಂದಮೇಲೆ ನಾವೇನ್ ಮಾಡ್ತಾ ಇದ್ವಿ? ನಿಜ. ಅದು ಸರ್ಕಾರದ ಜಾಗನೇ ಕೊಟ್ಟಿರೋದು ಬಾಲಣ್ಣ ಅವ್ರಿಗೆ. ಅಲ್ಲಿ ಸ್ಟುಡಿಯೋ ಅಭಿಮಾನ ಇದೆ. ಅಭಿಮಾನ ಸ್ಟುಡಿಯೋ ಇಟ್ಟಿರೋದು ಅಭಿಮಾನ ಸ್ಟುಡಿಯೋ ಅಂತ ಇಟ್ಟು, ಅಭಿಮಾನ ಇಲ್ಲದೆ ತರ ಅಭಿಮಾನ ಶೂನ್ಯರಾಗ್ಬಿಟ್ಟಲ್ಲ ಅವ್ರ ಮಕ್ಕಳು. ಅವ್ರ ತಂದೆಗೆ ಅಭಿಮಾನ ಸ್ಟುಡಿಯೋ ಇಟ್ಟಿದ್ದ ಹೆಸರು ಬಾಲಣ್ಣ ಅವ್ರಿಗೆ ಪಾಪ ಸರಿಯಾಗಿ ಕಿವಿ ಕೇಳಿಸ್ತಾ ಇರಲಿಲ್ಲ. ಅವರು ಕೂಡ 20 ಎಕರೆ ಜಮೀನನ್ನ ಸರ್ಕಾರದಿಂದ ತಗೊಂಡು ಒಂದು ಕಲಾರಂಗಕ್ಕೆ ಸೇವೆ ಮಾಡಬೇಕು ಅಂತ ದೊಡ್ಡ ಜಾಗ ಕೊಟ್ಟರು ಸರ್ಕಾರ. ಅವಾಗೆಲ್ಲ ಕಾಡೇ ಬಿಡಿ, ನಾವು ಈಗೇನೋ ಲೆವೆಲಪ್ ಆಗಿದೆ. ಅವಾಗ ಯಾರೋ ಅದು ನಾಯಿ ನರಿಗಳು ಮುಗಿಸ್ತಾ ಇರಲಿಲ್ಲ ಜಾಗ ಅದು. ಅಂಥ ಜಾಗದಲ್ಲಿ ಇವರು ಸ್ಟುಡಿಯೋ ಕಟ್ಟಬೇಕಂತ ತಗೊಂಡ್ರು.
ಮಕ್ಕಳಿಗೊಂದು ಆಸ್ತಿ ಮಾಡಿಕೊಟ್ರು. ಓಕೆ. ಬಟ್ ಆ ಮಕ್ಕಳು ಈ ಥರ ಇನ್ನೊಬ್ಬ ಮೇರು ನಟಗೆ ಅವಮಾನ ಆಗೋ ಥರ ಮಾಡಬಾರ್ದಾಗಿತ್ತು. ಜಾಗ ಯಾರಿಗ ಸರ್, ಅದು ಜಾಗ ಈಗಲೂ ಸರ್ಕಾರ ಮನಸ್ಸು ಮಾಡಿದ್ರೆ ವಾಪಸ್ ತಗೋಬೋದು ಜಾಗ. ಅದು ಸರ್ಕಾರದ ಜಾಗ. ಅದು ಯಾರವರು ಬಾಲಣ್ಣ ಅವರಾಗ್ಲಿ ಬಾಲಣ್ಣ ಮಕ್ಕಳು ಬೆವರ್ಸೂರು ಸಂಪಾದನೆ ಮಾಡೋದಲ್ಲ, ಸರ್ಕಾರ ಕೊಟ್ಟಿರ್ತಕ್ಕಂಥ ಜಾಗ. ಅದು ಸ್ಟುಡಿಯೋ ಮಾಡಕ್ ಜಾಗ ಕೊಟ್ಟಿರೋದು. ಇವ್ರ ಈ ತರ ಅಪಾರ್ಟ್ಮೆಂಟ್ ಮಾಡೋ, ಫ್ಲಾಟ್ ಮಾಡೋ, ಸೈಟ್ ಮಾಡೋ ಅಂತ ಕೊಟ್ಟಿರೋದಲ್ಲ. ಅದು ಬೇಕಾದ್ರೆ ರೆಕಾರ್ಡ್ಸ್ ತೆಗೆದು ನೋಡಿ. ಸರ್ಕಾರಿ ಜಾಗ ಅರಣ್ಯ ಭೂಮಿಗೆ ಸಂಬಂಧಪಟ್ಟ ಅದೇ ತರ ಇದು ಸ್ಟುಡಿಯೋಗೆ ಸಂಬಂಧಪಟ್ಟ ಜಾಗ. ಬಟ್ ಆ ಸ್ಟುಡಿಯೋ ಕೆಲಸಗಳೇ ಮಾಡಬೇಕು, ಮತ್ತೆ ಚಿತ್ರರಂಗದ ಕಿರುತೆರೆಯ ಅಭಿವೃದ್ಧಿಗೆ ಮಾತ್ರ ಬಳಸಬೇಕಾದ ಜಾಗ. ಅದನ್ನ ಸರಿಯಾಗಿ ವಾದ ಮಾಡಿಲ್ಲ ಇಲ್ಲಿ ಸರ್ಕಾರವರು. ಸರಿಯಾದ ಸರ್ಕಾರದ ಪರನ ವಾದ ಮಾಡಿಲ್ಲ. ಬಟ್ ಇದು ಹೇಳಿದ್ರಲ್ಲ, ಈಗ ಯಾರೋ ಒಬ್ರು 3-4 ಜನ ವ್ಯಾಪಾರೀಕರಣಗೊಳಿಸ್ಬೇಕು ಆ ಜಾಗ ಅಂತ. ಪವಿತ್ರ ಎಲ್ಲಿ ಬಂತು ಅವಾಗ? ಪಾತಿವ್ರತೆ ಎಲ್ಲಿ ಬಂತು? ಆ ಜಾಗ ವಿಷ್ಣು ಹೆಸರು ಹೇಳ್ಕೊಂಡು ಇವ್ರು ವ್ಯಾಪಾರೀಕರಣ ಮಾಡ್ಕೊಂಡು ಹೋದಾಗ ಪಾತಿವ್ರತೆ ಪವಿತ್ರತೆ ಎಲ್ಲಿ ಬರ್ತದೆ? ಅದು ಖಂಡಿತ ಸರ್. ಈಗಲೂ ಸರ್ಕಾರ ಮನಸ್ಸು ಮಾಡಿದ್ರೆ ಆ ಜಾಗನ ಅವ್ರ ಸ್ಮಾರಕ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಮೈಸೂರು ಕೊಟ್ಟಿದೆ ಸ್ಮಾರಕ. ದೊಡ್ಡ ಭವ್ಯ ಸ್ಮಾರಕ ನಿರ್ಮಾಣ ಆಗ್ತಾ ಇದೆ. ಮತ್ತೊಂದು ಕಡೆ ಆಗ ಸ್ಮಾರಕ ಕೊಡೋಕೆ ಸಾಧ್ಯನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ ಅದು. ಬಟ್ ಇವರ ಸಮಾಧಿಯನ್ನ, ಇವರ ಸ್ಮಾರಕವನ್ನ ಈ ರೀತಿ ರಾತ್ರೋರಾತ್ರಿ ಕಳ್ಳರ ತರ ನಿರ್ಣಯ ಮಾಡೋದು ಅವಶ್ಯಕತೆ ಇರಲಿಲ್ಲ. ಎಲ್ಲರೂ ಕೂತ್ಕೊಂಡು ಮಾತಾಡ್ಬೋದಾಗಿತ್ತು, ದೊಡ್ಡ ನಟರನ್ನ ಕರ್ಸಿ ಮಾತಾಡ್ಬೋದಾಗಿತ್ತು. ಈಗ 15 ಅವರು ಸರ್, ಒಬ್ಬ ಓನರ್ ಜಮೀನ್ ತಾವು ಏನ್ ಬೇಕಾದ್ರೆ ಮಾಡ್ಕೋ, ದಟ್ ಇಸ್ ಅವನು ಇದು ದಟ್ ಇಸ್ ಇಲ್ಲ ವಿಶ್ ಅವ್ನು ಏನ್ ಬೇಕಾದ್ರೆ ಮಾಡ್ಕೋಬಹುದು, ಅವನ ಹತ್ರ ಮಾತಾಡ್ಬೋದಾಗಿತ್ತು. ಬಟ್ ಯಾರು ಮಾತಾಡಿದಾಗ ಸಮಾಧಿ ಎಲ್ಲ ನಿರ್ನಾಮ ಮಾಡಿ ಎಲ್ಲ ಇದು ಆಚೆ ತೆಗೆದಾದ್ಮೇಲೆ ಈ ಮಾತೇನು ಪ್ರಯೋಜನ? ಮಾತಾಡೋಣ. ಗಮನಿಸ್ತಾ ಇದ್ರಿ, ಹಿರಿಯ ನಟರಾಗಿರುವಂಥ ಗಣೇಶ್ ರಾವ್ ಅವರು ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಅಭಿಮಾನ್ ಸ್ಟುಡಿಯೋ, ಬೆಂಗಳೂರಿನಲ್ಲಿ ಇರುವಂಥ ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂಥ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವುಗೊಳಿಸಿದ್ದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸ್ಮಾರಕ ನೆಲಸಮ ಮಾಡಿದ್ದಕ್ಕೆ ವಿಷ್ಣುವರ್ಧನ್ ಅಭಿಮಾನಿಗಳು ಸಿಡಿದಿದ್ದಾರೆ. ಚಂದನವನದ ತಾರೆಗಳು ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ಕಿಚ್ಚ ಸುದೀಪ್ ಅವರು, ಶ್ರುತಿ ಅವರು ಕೂಡ ಮಾತನಾಡಿದ್ದಾರೆ. ಸುಧಾರಾಣಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಿಧಿ ಅವರೇ, ಈಗಾಗಲೇ ಚಂದನವನದಿಂದ ಒಂದಷ್ಟು ತಾರೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಸ್ವಲ್ಪ ತಡವಾಯಿತು ತಾರೆಯರ ಪ್ರತಿಕ್ರಿಯೆ ಎನ್ನುವುದಾಗೂ ಕೂಡ ಚರ್ಚೆಗಳಾಗ್ತಾ ಇವೆ. ಆದರೂ ಈಗ ಕೆಲವೊಂದಿಷ್ಟು ಜನ ಅದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ನಾನು ಆ ಜಾಗವನ್ನು ಹಣ ಕೊಟ್ಟು ಖರೀದಿ ಮಾಡ್ತೀನಿ ಅಂತ ಒಂದಷ್ಟು ನಾಯಕ ನಟರು ಹೇಳ್ತಾ ಇದ್ದಾರೆ. ಈ ನಡೆಯನ್ನು ನೋಡ್ತಾ ಹೋದರೆ ನೀವೇನು ಹೇಳ್ತೀರಾ? ಸರ್, ಇದು 14 ವರ್ಷ ಅಪ್ಪಾಜಿನ ಅಲ್ಲಿ ಅಲ್ಲಿಂದಾನೇ ಬರ್ದೇ ಇರೋದು ಕ್ವಶನ್ಸು ಈಗ ಯಾಕೆ ಬಂತು ಸರ್? ಅವಾಗಿಂದ ಅವ್ರಿಗೆ ಗೊತ್ತಿಲ್ವಾ ಸರ್? ಈಗ ಮಾತ್ರ ಮಾತಾಡ್ಬೇಕಾ ಸರ್? ಈಗ ಮಾತ್ರ ಅದು ನಮಗೆ ಗೊತ್ತೇ ಇಲ್ಲ, ಗೊಂದಲ ಇಲ್ಲ ಅಂತ ಅವರು ಶ್ರುತಿ ಅವರು ಹೇಳ್ತಾ ಇದಾರಲ್ಲ, ಯಾಕೆ ಗೊತ್ತಿಲ್ವಾ ಸರ್ ಅವರಿಗೆ? ಖಂಡಿತ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಹೇಳ್ಬೇಕಾದ ಸಂದರ್ಭ ಬಂತು, ಅದಕ್ಕೆ ಹೀಗೆ ಹೇಳ್ತಿದ್ದಾರೆ. ಅದರ್ವೈಸ್ ಹೇಳ್ತಾನೆ ಇರ್ಲಿಲ್ಲ ಅವರು. ಮಾಡೋ ಆಗಿದ್ರೆ ಅವಾಗಲೇ ಕೈ ಜೋಡಿಸ್ಬೇಕಾಗಿತ್ತು. ಈಗ ಹೇಳಕ್ಕೆಲ್ಲ ಬರ್ತಾ ಇದಾರಲ್ಲ, ಅವಾಗಲೇ ಮಾತಾಡಬೇಕಾಗಿತ್ತು. ಸುದೀಪ್ ಸರ್ ಮಾತ್ರನೇ ಒಬ್ಬರೇ ಬರ್ತಾ ಇರೋದು ಅಷ್ಟೇ. ಅವಾಗಿಂದನೂ ಅವರು ಅಪ್ಪಾಜಿ ಬಗ್ಗೆ ಅಭಿಮಾನ ಇಟ್ಕೊಂಡು ಅವರು ಬಾಸ್ ಅಂತ ಕರೆದಿದ್ದು ಅವರ ಅಪ್ಪನ ಮತ್ತೆ ನಮ್ಮ ಅಪ್ಪಾಜಿನ ಇಬ್ಬರನ್ನೇ ಅಷ್ಟೇ ಕರೆದಿರೋದು ಅವರು ಆ್ಯಕ್ಚುಲಿ. ಸೊ ಅವರಿಂದ ಅವ್ರು ಬಂದಿರೋದ್ರಿಂದ ಅವರೊಬ್ಬರನ್ನೇ ನಾವು ಪರಿಗಣನೆಗೆ ತಗೋಬೇಕಷ್ಟೇ. ಇವರೆಲ್ಲ ಈಗ ಬಂದ್ಬಿಟ್ಟು ನಾವು ನಮ್ಮ ಜಮೀನಲ್ಲಿ ಕೊಡ್ತಿದ್ವಿ, ಹಾಗೆ ಮಾಡ್ತಾ ಇದ್ವಿ, ಹೀಗೆ ಮಾಡ್ತಿದ್ವಿ, ಅದೆಲ್ಲ ನಾವು ಒಪ್ಪೋದಿಲ್ಲ ಸರ್. ಮಾಡಬೇಕಾಗಿದ್ರೆ ಅವಾಗಲೇ ಮಾತಾಡಬೇಕಾಗಿತ್ತು. 14 ವರ್ಷದಿಂದನೇ ಬರ್ತಾ ಇತ್ತದು. ಇದಿಷ್ಟೆಲ್ಲ ನಡೀತಾ ಇದೆ ಕಾರ್ಯಕ್ರಮ ಅಂತ ಅಂದಾಗಲೇ, ಇದೆಲ್ಲ ಒಳಗಡೆ ಪಿತೂರಿ ನಡೀತಿದೆ ಅಂತ ಅಂದಾಗಲೇ ಅವ್ರು ತಗೋಬೇಕಾಗಿತ್ತು. ಯಾರು ಬರ್ತಾ ಇಲ್ಲ ಸರ್ ಈಗ. ಅದಕ್ಕೆ ಅವ್ರು ಯಾರು ಹೊಣೆಗಾರರು ಆಗಲ್ಲ. ಸುಮ್ಮನೆ ಅಷ್ಟೇ ಒಂದು ನಾಟಕೀಯವಾಗಿ ಬಂದು ಹೋಗೋದಷ್ಟೇ. ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅವ್ರ ಜೊತೆ ನಟನೆ ಮಾಡಿದಾರಲ್ಲ, ಸೊ ಹಾಗಾಗಿ ಹೇಳಲೇಬೇಕು, ಹೇಳ್ತಿದ್ದಾರೆ. ವಿಷ್ಣುಚಂದ್ರ ಅವರೇ, ಬೇರೆ ನಟರಿಗೆ ಅಂತ್ಯ ಸಂಸ್ಕಾರ ಮಾಡೋಕೆ ಬೇರೆ ಬೇರೆ ಜಾಗಗಳು ಸಿಕ್ತು. ಆದರೆ ವಿಷ್ಣುವರ್ಧನ್ ಅವರಿಗೆ ಯಾಕೆ ಸರಿ ಇಂಥ ಒಂದು ಲಿಟಿಗೇಷನ್ ಭೂಮಿಯನ್ನು ಕೊಟ್ಬಿಟ್ರು? ಇವರು ಹಿಂಗೆ ಅಂದರೆ ವಿಷ್ಣು ಸಾರು ಅಯೋಧ್ಯ ರಾಮನಿಗೆ ಏನು ಪರಿಸ್ಥಿತಿ ಬಂತು, ಈ ಕರ್ನಾಟಕದಲ್ಲಿ ಇವರು ಅಭಿಮಾನಿಗಳಿಗೆ ಆರಾಧ್ಯ ದೈವ, ಇವ್ರಿಗೆ ಅದೇ ಪರಿಸ್ಥಿತಿ ಬಂದು ಕೂತಿದೆ. ಏನು ಮುಂದಿನ ದಿನಗಳಲ್ಲಿ ಇವರು ಅದೇ ರೀತಿ ಆಗ್ತಾರೆ ಅನ್ನೋ ಗೊತ್ತಿಲ್ಲ. ಇದು ಎಷ್ಟು ನಮ್ಗೆ ತೊಂದರೆ ಕೊಡ್ತಾರೋ ಅವ್ರು ಇನ್ನೂ ಅಷ್ಟು ಎತ್ತರಕ್ಕೆ ಬೆಳೀತಾರೆ. ವಿಷ್ಣು ಸಾರು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ಇಂಥ ಚಿತ್ರಗಳು ಹೆಣ್ಮಕ್ಳು ಕೊಟ್ಟಿದ್ದಾರೆ ಅಂದರೆ ಯಾವುದೇ ಒಂದು ತಪ್ಪು ಸಂದೇಶನೇ ಇಲ್ಲ. ಅಂಥ ವ್ಯಕ್ತಿಗೆ ಈ ರೀತಿ ಮಾಡಿದೆ ಇರೋದು ಭಾಳ ಖಂಡನೆ. ನಾವು ತಿರುವಾಗಿ ನಾನು ಕೂಡ ಸುಮಾರು ಒಂದು 40 ವರ್ಷಕ್ಕೆ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಈಗ ವ್ಯಾಪಾರೀಕರಣ ಮಾಡ್ತಾರೆ. ದಯವಿಟ್ಟು ನೀವು ಮಾಧ್ಯಮದವರು ಅದಕ್ಕೆ ನೀವು ಚೀಮಾರಿ ಹಾಕಬೇಕು. ಅಲ್ಲಿ ಏನು ಮಾಡ್ಬೇಕಂತ ಹೊರಟಿದ್ದಾರೆ ಸರ್ ಆ ಜಾಗದಲ್ಲಿ? ಈಗ ಅದು ನಾವು ನಮಗೇನು ಅಭ್ಯಂತರ ಇಲ್ಲ ಸರ್. ಆದರೆ ಕೂಡ ಈ ಯಾರು ವ್ಯಾಪಾರೀಕರಣ ಅದನ್ನು ಕಡಿವಾಣ ಹಾಕಿ ಸರ್ಕಾರ ಒತ್ತಿಗೆ ತಗೊಂಡು ಮನೆಯವರು ಸದಸ್ಯರನ್ನ ಮಾಡೋ ಒಂದು ರೂಲ್ಸ್ ಫಾಲೋ ಮಾಡಬೇಕು. ಬೇರೆ ಯಾರು ಅದರಲ್ಲಿ ಮೂಗು ಸುರಿಸಿಬಾರ್ದು. ಕಲಾವಿದರು ಇರಲಿ,
ಕಲಾವಿದರೆಲ್ಲ ಒಂದು ಕುಟುಂಬ. ಹೌದು. ಯಾರೋ ಕಲಾವಿದರು ನೋಡಿ, ಗಣೇಶ್ ಸರ್ ಅಂತವ್ರಿಗೆ ಒಂದು ಇನ್ಚಾರ್ಜ್ ಕೊಡಬೇಕು. ನಾನೇನು ಗಣೇಶ್ ಸರ್ ಇದಾರಂತ ಹೊಗಳ್ತಾ ಇಲ್ಲ, ಅವರು ಭಾಳ ಶಿಸ್ತಿನ ಸಿಪಾಯಿ. ಅವ್ರ ಮಾತಲ್ಲಾಗಲಿ ಅವ್ರ ನಡವಳಿಕೆಯಲ್ಲಾಗಲಿ ನಾನು ಫಾಲೋ ಮಾಡ್ಕೊಂಬಂದಿನಿ 30 ವರ್ಷದಿಂದ. ಯಾರಾದರೂ ಅಂಥವ್ರಿಗೆ ನೇಮಿಸ್ಬೇಕು. ಯಾವುದೇ ಕ್ಯಾಲೆಂಡ್ರ್, ಪುಸ್ತಕ, ಬಳೆ ಏನೂ ಮಾರಬಾರ್ದು ಅಲ್ಲಿ. ವಿಷ್ಣು ಸರ್ಗೆ ಏನು ಅಲ್ಲಿ ನಾವು ಪೂಜೆನ ನಮನ ಸಲ್ಲಿಸ್ತೀರೋ ಅವ್ರಿಗೇನು ಗೌರವ ತಂದು ಕೊಡ್ಬೇಕು, ಅದನ್ನು ಮಾಡಿಕೊಂಡ್ರೆ ನಿಜವಾಗ್ಲೂ ಇದು ಇನ್ನಷ್ಟು ಯಾವುದೇ ಗೊಂದಲ ಆಗಲ್ಲ. ಏನು ಬೆಳಗ್ಗೆ ಆದರೆ ಅವನು ಯಾರೋ ಒಬ್ಬ ವ್ಯಾಪಾರ, ನಾನು ಅಭಿಮಾನಿ ಸ್ಟುಡಿಯೋ ಟ್ರಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಅನ್ನೋದು, ಇವನು ಯಾವನ ನಾನು ಅರಮನೆ ಮೈದಾನದಲ್ಲಿ 2 ಲಕ್ಷ ಸೇರಿಸ್ತೀನಿ ಅನ್ನೋದು, ಇದೆಲ್ಲ ನಮ್ಗೊಂಥರ ಟೆನ್ಷನ್, BP, ಶುಗರು ಸ್ಟಾರ್ಟ್ ಆಗುತ್ತೆ. ಏನಪ್ಪ ಇದು, ಮನೆಯವರೇ ಸುಮ್ಮನೆ ಮೌನವಾಗಿದ್ದಾರೆ, ನಾವೇ ಅಳಬ್ರು ಸುಮ್ಮನೆ ಇದ್ದೀರಿ. ಹಸು ಮಾರ್ಕೊಂಡು ಮನೆ ಮಾರ್ಕೊಂಡು ಸೈನ್ ಮಾಡ್ಕೊಂಡು 24 ಗಂಟೆ ಕೊಡೋಕೆ ರೆಡಿಯಾಗಿದ್ದೀನಿ ನಾನೀಗ. ಅದು ಸತ್ಯ. ಸೂರ್ಯ ನಂಬರ್ ಕೂಡ ಹಾಕಿದ್ದೀನಿ. ಯಾರು ಮುಂದೆ ಬಂದರೆ ಅದು ಏನು ಬೇಕಂದ್ರೆ ಅವ್ರ ಹೆಸರಲ್ಲಿ ಮಾಡೋಕ್ಕೆ ರೆಡಿ ಇದ್ದೀನಿ. ಇವರೆಲ್ಲ ಸುಳ್ಳು ಹೇಳ್ತಾರೆ, ಡಾಕ್ಟರ್ ಸ್ತುತಿ ಇವರೆಲ್ಲ. ನಾನು ಕೊಡೋಕೆ ರೆಡಿ, ಸೂರ್ಯ ನಂಬರ್ ಹಾಕಿದ್ದೀನಿ. ಬನ್ನಿ, ಬೇಕಾದ್ರೆ 24 ಗಂಟೆ ತೋಬ್ರಳ್ಳಿ ಹತ್ರ ಕಾಲ್. ಅದರಿಂದ ನಾನು ಇದನ್ನು ಯಾವುದೇ ಕಾರಣಕ್ಕೂ ಸರ್ ಇದು ಕಡಿವಾಣ ಹಾಕಬೇಕು. ಅಭಿಮಾನಿ ಸ್ಟುಡಿಯೋಲ್ಲಿ ಏನು ಇವತ್ತು ಅಂತ್ಯಸಂಸ್ಕಾರ ಮಾಡಿ ನಾನೇ, ಅವ್ರ ಮನೆಯವರು ಬೆಂಕಿ, ಅವರು ಭಟ್ರು ಇಕ್ಬಿಟ್ಟು ಹೋಗ್ಬಿಟ್ರು. ಅವ್ರ ಪರಿಸ್ಥಿತಿ ನೋಡಿದ್ರೆ ನಾನು ಬೆಂಕಿಗೆ ಹಾರ್ಕೊತಾ ಇದ್ದೀನಿ. ಸತ್ಯ ಧರ್ಮಸ್ಥಳ ಹತ್ರ ಕರ್ಪೂರ ಹಚ್ತೀನಿ, ಬೇಕಾದ್ರೆ ಉದಯ ಟಿವಿನವ್ರನ್ನ ತರಿಸ್ಕೊಳ್ಳಿ. ನಾವು ಖುದ್ದಾಗಿ ನೋಡಿದ್ದೀವಿ. ಇತ್ತೀಚೆಗೆ ಸ್ವಲ್ಪ ವ್ಯಾಪಾರೀಕರಣ ದೃಷ್ಟಿ ಅದ್ರ ಬಗ್ಗೆ ಅವರು ಬಹಳ ವ್ಯಾಖ್ಯಾನ ಚೆನ್ನಾಗಿ ಕೊಟ್ಟರು. ಇವತ್ತು ನಿಮಗೆ ಗೊತ್ತಿದೆ, ಇವರು ಅವ್ರ ಅಳಿಯ ಅವರು ಅನಿರುದ್ಧ್ ಅವರು ಒಂದು ಕರೆ ಕೊಟ್ಟಿದ್ದಾರೆ. ಭಾನುವಾರ ಮೀಟಿಂಗ್ ಕರೆದಿದ್ದಾರೆ, ಎಲ್ಲರೂ ಹೋಗ್ತಾ ಇದೀವಿ. ಭಾನುವಾರ 11 ಗಂಟೆಗೆ ಅವ್ರ ಮನೇಲಿ ಮೀಟಿಂಗ್ ಕರೆದಿದ್ದಾರೆ. ಬಟ್ ಅದರಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ, ವಿಷ್ಣುವರ್ಧನ್ ಅವರ ನೈಜ ಅಭಿಮಾನಿಗಳು ಮಾತ್ರ ಬನ್ನಿ, ಅವ್ರ ಹೆಸರಲ್ಲಿ ವ್ಯಾಪಾರ ಮಾಡುವಂಥವ್ರು, ಅವ್ರ ದುರುದ್ದೇಶ ಮಾಡುವಂಥವ್ರು, ಅವ್ರ ಹೆಸರು ಇಟ್ಕೊಂಡು ಗಲಾಟೆ ಮಾಡೋರು ಬರಬೇಡಿ ಅಂತಾನೆ ಹೇಳಿದ್ದಾರೆ. ಅದು ಯಾಕಂದ್ರೆ ಯಾಕೆ ಹೇಳಿದೆ ಅಂದ್ರೆ, ಈಗ ನಾನು ಕಾರಲ್ಲಿ ಬರ್ತಾ ಅದು ನೋಡ್ಕೊಂಬಂದೆ, ವಿಷ್ಣು ಚಂದ್ರ ಹೇಳಿದ್ದಕ್ಕೂ ನನಗೆ ಗೊತ್ತಿರಲಿಲ್ಲ ವ್ಯಾಪಾರೀಕರಣದ್ದೆಲ್ಲ. ಅವ್ರು ಹೇಳಿದ್ದಕ್ಕೂ ಅವ್ರು ತಾಳೆ ಆಗ್ತಾ ಇದೆ. ಅದಾಗಬಾರ್ದು ಸರ್. ಯಾರ್ಯಾದ್ರೂ ನೋಡಿ ಸರ್, ದೇವಸ್ಥಾನ ಅಂದಾಗ ದೇವಸ್ಥಾನದ ಒಳಗಡೆ ಏನು ನಡಿಬಾರ್ದು, ಯಾವುದೇ ದೇವಸ್ಥಾನ ಆಗಲಿ. ಬಟ್ ಎಲ್ಲವೂ ನಡೀತಾ ಇದೆ ಈಗ. ದೇವಸ್ಥಾನದಲ್ಲಿ ಹೋದ್ರೆ ನಿಮಗೆ 100-500 ರೂಪಾಯಿ ಕೊಟ್ಟರೆ ಜಾಸ್ತಿ ನಿಮ್ಗೆ ಪ್ರಸಾದ ಕೊಡೋದು, ಬಂದವರು ಸರ್. ಈಗ ದೇವಸ್ಥಾನಕ್ಕೆ ಹೋಗಿ ತಟ್ಟೆಯಲ್ಲಿ ನಾನು ಕಾಸು ಹಾಕ್ತೀನಿ, ನಾನು ಅಭಿಮಾನಿ ಹಂಗಂತ ನೀನು ಕ್ಯಾಲೆಂಡರ್ ಮಾಡಿ ನೀನು ವ್ಯಾಪಾರ ಮಾಡೋದು ನಿನ್ನ ಅಭಿಮಾನಿನ? ಮಾತಾಡೋಣ. ಘನಶ್ಯಾಮ್ ಅವರೇ, ಇಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳು ಹಾಗೇನೆ ವಿಷ್ಣುವರ್ಧನ್ ಕುಟುಂಬಸ್ಥರ ನಡುವೆ ತಂದಿಡುವಂತ ಕೆಲಸವನ್ನ ಯಾರಾದ್ರೂ ಮಾಡ್ತಾ ಇದ್ದಾರಾ? ಅದರ ಆಳ ನಂಗೆ ಖಂಡಿತವಲ್ಲೂ ಗೊತ್ತಿಲ್ಲ. ತಂದಿಟ್ಬಿಟ್ಟು ಏನಾನ ಮಜಾ ನೋಡ್ತಿದ್ದಾರಾ ಅಥವಾ ತಂದಿಟ್ಬಿಟ್ಟು ಏನಾನ ಅವ್ರು ಬೇಳೆ ಬೇಯಿಸ್ಕೊಂತಿದ್ದಾರಾ, ಇದೆಲ್ಲ ಹೇಳಿದ್ರೆ ಈಗ ವ್ಯಾಪಾರ ದೃಷ್ಟಿ ಭಯ ನನಗೆ ನಿಜ. ಸಿ ಅದು ಈಗ ಯಾರೇ ಆದ್ರೂ ಎಲ್ಲರೂ ಅಭಿಮಾನಿಗಳೇ ಆಯ್ತಾ, ಎಲ್ಲರೂ ಅಭಿಮಾನಿಗಳೇ. ಎಲ್ಲರೂ ಮೂಲವಾಗಿ ವಿಷ್ಣುವರ್ಧನ್ನ ಇಷ್ಟಪಡೋಂಥವ್ರೆ, ಮನೆಯವರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಪ್ರತಿಯೊಬ್ಬರೂ ಅವ್ರವ್ರ ಅಭಿಮಾನದಲ್ಲಿ ಅವ್ರವರು ಹೇಗೆ ಆರಾಧಿಸ್ಬೇಕು ಅಂದ್ಕೊಂಡಿದ್ದಾರೋ ಹಾಗೆ ಆರಾಧಿಸ್ತಿದ್ದಾರೆ. ಈಗ ತಂದಿಟ್ಬಿಟ್ಟು ಅವರು ಯಾರು ದೊಡ್ಡವರಾಗಿಲ್ವಲ್ಲ ಇಲ್ಲಿ. ಈಗ ನಷ್ಟ ಆಗಿರೋದು ಎಲ್ಲ ಅಭಿಮಾನಿಗಳಿಗೂ. ಅಲ್ಲಿ ನಾವು ಇಷ್ಟು ದಿವಸ ಏನು ಅಭಿಮಾನಿ ಸ್ಥಳ ಅಂತ ಅನ್ಕೊಂಡಿರೋದು ಇವತ್ತು ಇಲ್ವೇ ಇಲ್ಲ, ಬ್ಯಾರಿಕೇಡ್ ಹಾಕಿ ಇಟ್ಬಿಟ್ಟಿದ್ದಾರೆ. ವಿಷ್ಣು ಸೇನಾ ಸಮಿತಿ ಅಂತ ಕರೆದ್ರು, ಹೇಳಿದ್ರು ಇವರು. ವಿಷ್ಣುವರ್ಧನ್ ಫ್ಯಾನ್ಸ್ ಅಸೋಸಿಯೇಷನ್ ವಿಷ್ಣು ಸೇನಾ ಸಮಿತಿ ಅಂತ ಕರೀತಾರೆ. ವಿಷ್ಣುವರ್ಧನ್ ಅಭಿಮಾನಿಗಳು ಯಾವುದೇ ಅಭಿಮಾನಿಗಳಾಗಲಿ ಇವತ್ತು ಹೋಗ್ಬಿಟ್ಟು ಒಂದು ಕಟೌಟ್ ಹಾರ ಹಾಕ್ಬೋದು, ವಿಸಿಲ್ ಹೊಡಿಬೋದು, ಥಿಯೇಟರ್ ಮುಂದೆ ಅನ್ನದಾನ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಆದರೆ ಒಂದು ಹೆಜ್ಜೆ ಮುಂದೆ ಹೋಗಿ ಅದೇ ಜಾಗದಲ್ಲಿ ಅಭಿಮಾನಿ ಸ್ಥಳದಲ್ಲೇ ಒಂದು ಸ್ಮಾರಕ ಆಗಬೇಕು ಅನ್ನೋಂತಹ ಒಂದು ತಮ್ಮ ಪ್ರಯತ್ನನ, ತಮ್ಮ ಧನನ, ತಮ್ಮ ಸಮಯನ, ತಮ್ಮ ಬದುಕನ್ನ ಅದಕ್ಕಾಗಿ ಮುಡುಪಿಟ್ಟವರು ವಿಷ್ಣುವರ್ಧನ್ ಅಭಿಮಾನಿಗಳು ಮಾತ್ರನೇ. ಬೇರೆ ಭಾರತದಲ್ಲಿ ಯಾವುದೇ ನಟರುಗಳು ಇಂಥ ಅಭಿಮಾನಿಗಳು ಸಿಕ್ಕಿಲ್ಲ ಆಯ್ತಾ. ಅವರು ಒಂದು ವಾರಿಯರ್ಸ್ ವಿಷ್ಣುವರ್ಧನ್. ವಿಷ್ಣು ಸೇನೆ ಅಂತ ಒಂದು ಸಿನಿಮಾ ಮಾಡಿದ್ವಿ ವಿಷ್ಣುವರ್ಧನ್ ಅವ್ರ ಜೊತೆ. ಅದು ನಾನು ಒಂದು ಲೀಡ್ ಪಾತ್ರ ಮಾಡಿದ್ದೀನಿ ಅದರಲ್ಲಿ ಅವರೊಂದು ನಿಷ್ಕಳಂಕವಾಗಿ ಪ್ರಾಮಾಣಿಕರ ಒಂದು ತಂಡ ಕಟ್ತಾರೆ. ಆ ತಂಡದ ಹೆಸರು ಕೂಡ VSS, ವಿಷ್ಣು ಸೇನಾ ಸಮಿತಿ ಅಂತ. ಅವ್ರಿಗೆ ನಾನು ಇವತ್ತು ನೋಡಿದ್ಮೇಲೆ ಗೊತ್ತಾಯ್ತು, ನನ್ಗೆ ಗೊತ್ತಿತ್ತು ವಿಷ್ಣು ಸೇನಾ, ನಾನು ವರ್ಕ್ ಮಾಡಿದ್ದೆ ಅದರಲ್ಲಿ. ಬಟ್ ಈಗಲೇ ನೋಡಿದ್ ಲೆಟರ್ ಇವ್ರದ್ದು. ಅವ್ರಿಗೆ ಈ ಸೇನೆ ಮೇಲೆ ಅಭಿಮಾನ ಇದ್ದಿದ್ದಕ್ಕೆ VSS ಅಂತ ಇಟ್ರು. ಆಮೇಲೆ ನಾನು ವಿಷ್ಣುವರ್ಧನ್ ಸರ್ ಜೊತೆ ಒಂದು 4 ಸಿನಿಮಾ ಮಾಡಿದ್ದೀನಿ ಸರ್. ವಿಷ್ಣು ಸೇನಾ ಥ್ರೂಔಟ್ ದ ಫಿಲ್ಮ್ ಇದ್ವಿ, ಬಾಕಿದೆಲ್ಲ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡಿದೆ ಅವ್ರ ಜೊತೆ. ಬಟ್ ಒಂಥರ ನಿಜಕ್ಕೂ ದೇವತಾ ಮನುಷ್ಯ ಅವರು. ಅಣ್ಣ ಅವ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಿಟ್ರೆ ಅಷ್ಟು ಒಂದು ಸೌಮ್ಯ ಸ್ವಭಾವದ ಸೀನಲ್ಲಿ, ಬೇರೆ ನಮಗೆ ಬೇಡ, ಸೀನಲ್ಲಿ ಅಷ್ಟು ಒಂದು ಒಳ್ಳೆ ಮನುಷ್ಯ, ಅಷ್ಟು ಎಲ್ಲರೂ ಗೌರವ ಕೊಡೋರು. ಬಟ್ ಸ್ವಲ್ಪ ರಿಸರ್ವ್, ಯಾರ ಜೊತೆ ಜಾಸ್ತಿ ಮಿಂಗಲ್ ಆಗ್ತಾ ಇರಲಿಲ್ಲ. ಬಟ್ ಅವರ ಒಂದು ಡಿಗ್ನಿಟಿ ಮೇಂಟೈನ್ ಮಾಡ್ಕೊಂಡು ಬರೋರು.
ಇವತ್ತು ಇಂಥ ಪರಿಸ್ಥಿತಿ ಬಂದಿದ್ದು ನಿಜಕ್ಕೂ ಶೋಚನೀಯ, ನಮ್ಮೆಲ್ಲರಿಗೂ ಶೋಚನೀಯ ಅಂತ ಹೇಳ್ಬೋದು. ಸರ್ 75ನೇ ವರ್ಷದ ಹುಡ್ದಬ್ಬ ಇನ್ನು ಸೆಪ್ಟೆಂಬರ್ 18ಕ್ಕೆ ಬರುತ್ತೆ. ದೊಡ್ಡ ತಂಡನೇ ಸೇರುತ್ತೆ ಸರ್ ಅಲ್ಲಿ. ಇವರು ಒಂದು ಕೆಲವು ದಿವಸಗಳಿಂದ 50 ವರ್ಷದ ಕಟೌಟ್ ಜಾತ್ರೆ ಅಂತ ಮಾಡಿದ್ರು. ಅದೇ ಅಭಿಮಾನ ಸ್ಟುಡಿಯೋನಲ್ಲಿ ವಿಷ್ಣುವರ್ಧನ್ ಅವ್ರ ಸ್ಮಾರಕ ಜಾಗದಲ್ಲಿ ಲಕ್ಷಾಂತರ ಜನ ಸೇರ್ಬಿಟ್ರು ಸರ್. ಆ ಕಟೌಟ್ ಒಬ್ಬೊಬ್ಬರು 35,000 ರೂಪಾಯಿ ಇಸ್ಕೊಂಡು, ನಮ್ಮೂರ ಹತ್ರ 35,000 ಇಸ್ಕೊಂಡಿದ್ದಾನೆ. ಅವನು ಸುಮ್ಮನೆ ಕಟೌಟ್ ಇಕ್ಕಿಲ್ಲ, ಅದನ್ನ ಅದ್ರ ದಾಖಲೆಗಳಿದ್ದಾವೆ. ಪೇ ಮಾಡಿದ್ದಾರೆ ನೋಡಿ ಇವೆಲ್ಲ ಅಲ್ಲ, ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂತಂದ್ರೆ, ಇದು ಡಿಸ್ಕಷನ್ ಬಂದಾಗ ಈ ತರ ವಿಷಯಗಳು ಗೊತ್ತಾಗುತ್ತೆ ನೋಡಿ. ಒಬ್ಬ ಜೀವ ಕಳ್ಕೊಂಡಿರೋ ವ್ಯಕ್ತಿ ಮೇಲೆ ಈ ರೀತಿ ಸಂಪಾದನೆ ಮಾಡೋದು ಅವಶ್ಯಕತೆ ಹೌದು ಸರ್. ಅಣ್ಣ ಗಣೇಶ್ ಸರ್ 35,000 ಒಬ್ಬೊಬ್ಬರ ಹತ್ರ ಕಲೆಕ್ಟ್ ಮಾಡಿ ಹಾಕಿರೋದು ನಿಜಕ್ಕೂ ತಪ್ಪು ಸರ್. ಯಾವ ವಿಷ್ಣುವರ್ಧನ್ ಇನ್ನೊಬ್ಬರು ತೊಂದರೆ ಕಟೌಟ್ ಜನ ಬಂದಿಲ್ಲ. ಇವ್ರು ನಾನೇ ಕಟೌಟ್ ಜಾತ್ರೆ, ನಾನೇ ಡೆಲ್ಲಿ ಜಾತ್ರೆ, ನಾನೇ 1 ಲಕ್ಷ ಜನ ಸೇರಿಸಿದೆ, ಅದು ಸುಳ್ಳು. ಸ್ಪಾನ್ಸರ್ ಮಾಡಿರ್ತಾರ ಅದನ್ನ. ಓಕೆ, ಕರೆಕ್ಟ್ ಅಮ್ಮ? ಹೌದು, ಸ್ಪಾನ್ಸರ್ ಮಾಡಿ. ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನ ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಹಿರಿಯ ನಟರಾಗಿರುವಂಥ ಗಣೇಶ್ ರಾವ್ ಅವರು, ನಿಧಿ ವಿಷ್ಣುಪ್ರಿಯ ಅವರು, ವಿಷ್ಣು ಚಂದ್ರು ಅವರು, ಘನಶ್ಯಾಮ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಸ್ಯಾಂಡಲ್ವುಡ್ನಲ್ಲಿ ಆಗ್ತಾ ಇರುವಂಥ ಈ ಒಂದು ಚರ್ಚೆ ಇದೆಯಲ್ಲ, ನಿಜಕ್ಕೂ ಕೂಡ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. 35 ವರ್ಷಗಳ ಕಲಾ ಸೇವೆ ಅಂತ ನಾನು ಹೇಳ್ತಾ ಇದ್ದೆ. 200ಕ್ಕೂ ಅಧಿಕ ಕನ್ನಡ ಚಿತ್ರಗಳನ್ನು ಮಾಡಿದಂಥ ನಟ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸ್ಯಾಂಡಲ್ವುಡ್ ಅಥವಾ ಅವರ ಅಭಿಮಾನಿಗಳು, ಸರ್ಕಾರ ಎಲ್ಲರೂ ಸೇರಿ ಕೊಡುವಂಥ ಗೌರವ ಇಷ್ಟೇನಾ? ಅಭಿಮಾನ್ ಸ್ಟುಡಿಯೋದಲ್ಲಿ ಕೋರ್ಟ್ನ ಆದೇಶದ ಮೇರೆಗೆ ಆ ಜಾಗವನ್ನು ತೆರವುಗೊಳಿಸಲಾಗಿದೆ, ಸಮಾಧಿಯನ್ನು ತೆರವುಗೊಳಿಸಲಾಗಿದೆ. ಮುಂದೆ ಏನಾಗಬಹುದು, ಯಾವ ನಿರ್ಧಾರಕ್ಕೆ ಬರಬಹುದು, ಸರ್ಕಾರ ಏನಾದರೂ ಇಂಟರ್ಫಿಯರ್ ಆಗಬಹುದಾ, ಮುಂದೆ ಏನಾಗುತ್ತೆ ಅನ್ನೋದಾಗಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.